गुरु जय गुरु बसवन्ना जयतु जगद्गुरु बसवन्ना 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 जंगमरूपनि बसवन्ना जगतोद्धारक बसवन्ना जंगमरूप बसवन्ना जगतोद्धारक बसवन्ना जय गुरु बसवन्ना जयतु जगद्गुरु बसवन्ना कल्याण वासने बसवन्ना कारुण्यमूर्ति बसवन्ना कल्याण बसवन्ना कारुण्यमूर्ति बसवन्ना गायकयोगिये बसवन्ना कैवल्यदातने बसवन्ना गायकयोगिये बसवन्ना कैवल्यदातने बसवन्ना जय गुरु बसवन्ना जयतु जगद्गुरु बसवन्ना रूपने बसवन्ना निष्कललिंग बसवन्ना रूपने बसवन्ना निष्कललिंग बसवन्ना अकार उकार मकार मूलद ओंकार नीले बसवन्ना मकरमूल ओंकारणि बसवन्ना जय गुरु बसवन्ना जयतु जगद्गुरु बसवन्ना परम प्रभुविनी बसवन्ना पतित पावनने बसवन्ना परम प्रभुविनी बसवन्ना पतित पावनने बसवन्ना भक्तर प्राणने बसवन्ना भवभयकारक बसवन्ना बसवन्ना भवभयकारक बसवन्ना जय गुरु बसवन्ना जयतु जगद्गुरु बसवन्ना बसवन्ना शंकरनीने बसवन्ना
ಬಸವಣ್ಣ ಶಂಕರನಿ ಬಸವಣ್ಣ ಮಂತು ಮಹರ ಮದವನ್ನು ಹರಿಸಿದ ಮಹಾದೇವ ನೀನೆ ಬಸವಣ್ಣ ಮದವನ್ನು ಹರಿಸಿದ ಮಹಾದೇವ ನೀನೆ ಬಸವಣ್ಣ ಜಯ ಗುರು ಜಯ ಬಸವಣ್ಣ ಜಯ ಜಗದ್ಗುರು ಬಸವಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಗದೊಳಗೆ ನೀ ಮಗವಣ್ಣ ಅಣುವಣ್ಣ ಮಗದೊಳಗೆ ನೀ ಮಗವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಸಾಂಬ ಸದಾ ಶಿವ ಸಾಂಬ ಶಿವ 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 ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶನೇ ಸಾಂಬ ಶಿವ ಶಿವಲಿಂಗೇಶನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶನೇ ಸಾಂಬ ಶಿವ ಶಿವಲಿಂಗೇಶನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ 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 ರಾಮ 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 ಶಿವ ರಾಮ ಶಿವ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತೆ ಭಕ್ತಿ ಭಿಕ್ಷೆಯ ನೀಡಿ ಸಲಹೆಯನ್ನು
ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಸ್ಮರಣೆ ಮಾಡಿ ಎಲ್ಲ ಪ್ರಮುಖರನ್ನೂ ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಈ ಭಾಗದ ಕಾಮಧೇನು ಕಲ್ಪವೃಕ್ಷವಾಗಿ ಚಿಂತಿಸಿದವರ ಚಿಂತಾಮಣಿಯಾಗಿ ಈ ನಾಡಿನ ಏಳ್ಗೆಗಾಗಿ ತಮ್ಮ ತಪಸ್ಸನ್ನ ಧಾರೆ ಎರೆದಿರತಕ್ಕಂಥ ಶ್ರೀ ಗುರು ಶಿವಲಿಂಗೇಶ್ವರರನ್ನು, ಶರಣ ಶಿವಲಿಂಗೇಶ್ವರರನ್ನು, ಗುರುಶಾಂತೇಶ್ವರರನ್ನು ಸ್ಮರಣೆ ಮಾಡಿ ನಮ್ಮೂರಿನ ಅತ್ಯಂತ ಪವಿತ್ರ ಕ್ಷೇತ್ರ ಸಂಗಮೇಶ್ವರ ಮತ್ತು ಖಂಡೇಶ್ವರ ದೇವಸ್ಥಾನ. ಈ ಐತಿಹಾಸಿಕ ಒಂದು ಪುಣ್ಯಕ್ಷೇತ್ರದ ಈ ದೇವಸ್ಥಾನದ ಬಹಳ ಅದ್ಭುತವಾಗಿ ಅಷ್ಟೇ ಸುಂದರವಾಗಿ ನಿರ್ಮಾಣಗೊಂಡಿರತಕ್ಕಂಥ ಮಹಾದ್ವಾರದ ಲೋಕಾರ್ಪಣೆ, ವೈರಾಗ್ಯನಿಧಿ ಅಕ್ಕ ಮಹಾದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ನಂದೀಶ್ವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಬಸವ ಪುರಾಣ. ಈ ಬಸವ ಪುರಾಣ ಮತ್ತು ಈ ಕಾರ್ಯಕ್ರಮಗಳ ಯಶಸ್ಸಿಗೆ ತಮ್ಮನ್ನ ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ಇಬ್ಬರು ಪೂಜ್ಯರು. ಹೆಂಗ ಒಂದು ಗಾಡಿ ನಡಿಬೇಕಾಗಿತ್ತು ಅಂತಂದ್ರೆ ಎರಡು ಗಾಲಿಗಳ ಅವಶ್ಯಕತೆ. ಒಬ್ಬರು ಗೌರವಾಧ್ಯಕ್ಷರಾಗಿ, ಒಬ್ಬರು ಅಧ್ಯಕ್ಷರಾಗಿ ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂಥವರು. ಲಿಂಗ ಪೂಜಾನಿಷ್ಠರು, ತಪೋಧನರು, ಅತ್ಯಂತ ಕ್ರಿಯಾಶೀಲ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾವರಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಶಿವಾನುಭವಿಗಳು ಪಾಠ ಪ್ರವಚನಗಳ ಮುಖಾಂತರ ಸಮಾಜಕ್ಕೆ ದಾರಿಯನ್ನು ತೋರಿಸ್ತಾ ಇರತಕ್ಕಂಥ ಶಟಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಅಪ್ಪಗಳವರ ಶ್ರೀಪಾದಗಳಲ್ಲೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ನಮ್ಮ ನಾಡಿನ ಶ್ರೇಷ್ಠ ಸಂಗೀತ ಕಲಾವಿದರು, ವಯಸ್ಸು ಚಿಕ್ಕದು, ಅವರಲ್ಲಿ ಇರತಕ್ಕಂಥ ಕಲೆ ಮತ್ತು ಭಾವ ಒಳ್ಳೆಯ ಗುಣ ದೊಡ್ಡದು. ಅಂತಹ ನಮ್ಮ ಶರಣಬಸವ ಗವಾಯಿಗಳವರೇ, ನಮ್ಮ ಯಲ್ಲಪ್ಪ ಅವರೇ, ನಿತ್ಯವೂ ಕೂಡ ಬಸವಣ್ಣನಾಗಿ ಈ ಪುರಾಣ ಪೂಜೆಯಲ್ಲಿ ಭಾಗಿಯಾಗ್ತಕ್ಕಂಥ ನಮ್ಮ ಬಸವಂತರಾಯರವರೇ, ನಮ್ಮೂರಿನ ಮತ್ತು ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ಶರಣರೇ, ತಾಯಂದಿರೆ, ಮಕ್ಕಳೇ, ಎಲ್ಲರಿಗೂ ಶರಣಾರ್ಥಿ. ಇನ್ನೂ ಸ್ವಲ್ಪ ಜೋರ್ ಅಂದ್ರೆ ಚೆನ್ನಾಗಿರ್ತೈತಿ. ಆ ಕಡೆ ಹಿಂದಿದಂತೂ ಸುದ್ದಿನ ಇಲ್ಲ. ಶರಣರಿಪ್ಪ ಎಲ್ಲರಿಗೂ. ಇವರ ಎಷ್ಟು ಜಿಗಿದಾಡ್ತಾವ ನೋಡ್ರಿ, ಬಹಳ ಹುರುಪು ನಮ್ಮ ಹುಡುಗರು. ನಾವು ಮತ್ತು ಅಭಿನವ ಶಿವಲಿಂಗ ಸ್ವಾಮಿಗಳು
ಅಕ್ಕಲ್ಕೊಟ್ಟು ಹೋಗೋ ಸಂದರ್ಭ ಅದು. ಅಪ್ಪವ್ರು ಇಲ್ಲ, ಮಠಕ್ಕೆ ಭಕ್ತರು ಬಂದಾರ, ನೀವು ಮುನ್ನಡ್ರಿ, ನಾ ಹಿಂದೆ ಬರ್ತೀನಿ ಅಂತ ಹೇಳಂತು. ಆಯ್ತು ಅಂತ ತಿಳ್ಕೊಂಡು ಮುಂದೆ ನಮ್ ಗಾಡಿಯಾಗ ನಡೆದ್ವಿ. ಇಷ್ಟ ಹುಡುಗವ ಇಲ್ಲಿ ಕುಂತನ ಯಾರು ಗೊತ್ತಾಗವಲ್ದು. ಅವ ಕುಂತಿದ್ದ, ಹೇಳೋ ಅವಶ್ಯಕತೆಯಲ್ಲಿ ಯಾತ್ರ ಕುಂತಿದ್ದ ಅಂತ ತಿಳ್ಕೊಂಡ್ಬಿಡ್ರಿ. ಅವ ಕುಂತಿದ್ದ. ನಾನಂದೆ, ತಮ್ಮ ಹೆಂಗೋ ಹಿಂಗ ಕುಂಡ್ರುದು, ಕೆಳಗೆ ನೋಡಿದ್ರೆ ಬಿಡಾಕತ್ತಿ, ಮ್ಯಾಲ ನೋಡಿದ್ರೆ ಹಂಗ ತಿನ್ನಕತ್ತಿ, ಹಿಂಗ ಮಾಡಬಾರ್ದು ಅಂತ ನಾ ಅಂತೀನಿ. ಅಪ್ಪ ನಿಮ್ಗೆ ಗೊತ್ತಿಲ್ಲ ಏನ್ರಿ? ಏನು ಅಂತ ಕೇಳಿದೆ. ಗಿರಣಿ ರೀ, ಮ್ಯಾಲ ಹಾಕರೆ ಕೆಳಗೆ ಬಿಡ್ತೈತಿ. ಮಕ್ಕಳು ಅವ್ರ ಭಾವ, ಅವ್ರ ಮುಗ್ಧತೆ, ಅವ್ರ ಚುರುಕುತನ ಒಮ್ಮೊಮ್ಮೆ ಎಂಥವರನ್ನು ಬೆರಗುಗೊಳಿಸ್ತದ. ಒಮ್ಮೆ ಜೋರಾಗಿ ಜಯಘೋಷ ಮಾಡ್ರಿ. ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ, ಸಂಗಮೇಶ್ವರ ಮಹಾರಾಜ ಕಿ, ಖಂಡೇಶ್ವರ ಮಹಾರಾಜ ಕಿ. ಬರುತ್ತ ಹೋಗುತ್ತ ಇರುವವರು ಇಬ್ಬರು, ಬಂದರೆ ಹೋಗದವರು ಇಬ್ಬರು. ಬಂದರೆ ಹೋಗದವರು ಇಬ್ಬರು, ಕರೆಯಿಸಿಕೊಂಡು ಬರುವವರು ಇಬ್ಬರು, ಕರೆಯಿಸಿಕೊಂಡು ಬರುವವರು ಇಬ್ಬರು, ಕರೆಯದೇ ಬರುವವರು ಇಬ್ಬರು. ನಾನಾಗಿರ್ಬಹುದು, ನಮ್ಮ ಅಪ್ಪವರಾಗಿರ್ಬಹುದು, ನೀವಾಗಿರ್ಬಹುದು, ಯಾರೇ ಆಗಿರ್ಬಹುದು, ನಾವೆಲ್ಲರೂ ಕೂಡ ಸ್ನೇಹ ಜೀವಿಗಳು. ಪ್ರತಿಯೊಬ್ಬರಿಗೂ ಕೂಡ ಜೀವನದೊಳಗ ಸ್ನೇಹಿತರು, ಗೆಳೆಯರು ಅನ್ನೋರು ಇದ್ದೇ ಇರ್ತಾರೆ. ಅದು ಬಾಲ್ಯದಲ್ಲಿ ಆಗಿರಬಹುದು, ಯೌವನದಲ್ಲಿ ಆಗಿರಬಹುದು, ಅಥವಾ ಮುಪ್ಪಿನಲ್ಲಿಯೂ ಕೂಡ ಆಗಿರಬಹುದು. ಯಾರಾದ್ರೂ ಕೂಡ ಸ್ನೇಹಿತರು ಇದ್ದೇ ಇರ್ತಾರ. ಅನೇಕ ಬಾಂಧವ್ಯಗಳಲ್ಲಿ ಸ್ನೇಹ ಅಥವಾ ಗೆಳೆತನ ಅನ್ನೋ ಬಾಂಧವ್ಯನೂ ಕೂಡ ಬಹಳ ದೊಡ್ಡದು. ಇದು ಅಷ್ಟೇ ಪವಿತ್ರವಾಗಿರತಕ್ಕಂಥ ಬಾಂಧವ್ಯವೂ ಹೌದು. ಎಷ್ಟರ ಮಟ್ಟಿಗೆ ಗೆಳೆತನ ಅನ್ನೋದು ದೊಡ್ಡದು, ಗೆಳೆಯ ಅನ್ನೋನು ದೊಡ್ಡವನು ಅಂತಂದ್ರ, ತಂದೆ ಮಗನಿಗೆ ಹೇಳ್ತಾನ, ಏ ತಮ್ಮ, ಏನು ಅಂಜಾಕ್ ಹೋಗ್ಬೇಡೋ, ಹೆದರಾಕ್ ಹೋಗ್ಬೇಡೋ, ನನ್ನಿಂದ ನೀ ಏನು ಮುಚ್ಚಿಡಾಕ್ ಹೋಗ್ಬೇಡೋ, ನಾವು ತಂದಿ ಮಗ ಆಗಿದ್ರು ಸಹಿತ ನಾವು ಹೆಂಗಿರುನು ಅಂತಂದ್ರ ಗೆಳೆಯರಿದ್ದಂಗಿರುನು ಅಂತಾನ ತಂದಿ ಮಗನಿಗೆ. ಅಂದ್ರೆ ತಂದೆ ಮತ್ತು ಮಗನ ಬಾಂಧವ್ಯಕ್ಕಿಂತಲೂ ಕೂಡ ಅಲ್ಲಿ ಗೆಳೆತನ ಅನ್ನೋದು ಅಷ್ಟು ಮುಖ್ಯ ಅನ್ನೋದಕ್ಕ. ಗಂಡನು ಹೆಂಡತಿಗೆ ಹೇಳ್ತಾನ, ಏನ್ ಅಂಜಾಕ್ ಹೋಗ್ಬೇಡ, ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡ, ಗಂಡ ಅಂತ ತಿಳ್ಕೊಂಡು ಹೆದರಾಕ್ ಹೋಗ್ಬೇಡ, ನಾನು ನೀನು ಹೆಂಗಿರುನು ಅಂತಂದ್ರ ಫ್ರೆಂಡ್ಸ್ ಇದ್ದಂಗ ಇರುನು ಅಂತ ತಿಳ್ಕೊಂಡು ಗಂಡ ಹೆಂಡತಿಗೆ ಹೇಳ್ತಾನ. ಅಂದ್ರ ಗಂಡ ಹೆಂಡತಿಯ ಬಾಂಧವ್ಯಕ್ಕಿಂತಲೂ ಅಲ್ಲಿ ಗೆಳೆತನ ಅನ್ನೋದು ಅಲ್ಲಿ ಮುಖ್ಯ ಅಂತ ಅನ್ನಿಸ್ಕೊಳ್ತದ. ತಂದೆ ತಾಯಿ ಮುಂದ ಹಂಚ್ಕೊಳ್ಳದೆ ಆಗದೇ ಇರತಕ್ಕಂಥದ್ದು, ಮಕ್ಕಳ ಮುಂದೆ ಹಂಚ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದು, ಗುರು ಹಿರಿಯರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂತಹ ವಿಚಾರಗಳು ನಾವು ಯಾರ ಜೊತೆಗೆ ಹಂಚ್ಕೊಳ್ತೀವಿ ಹೇಳ್ರಿ? ಗೆಳೆಯರ ಜೊತೆಗೆ ನಾವು ಹಂಚ್ಕೊಳ್ತೀವಿ. ಯಾಕ ಅಂತಂದ್ರ ಆ ಗೆಳೆತನ ಅಂತಂದ್ರ ಅಷ್ಟೊಂದು ಪವಿತ್ರ. ಏನೇ ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ನೋವು ಆಗಿರ್ಬೋದು, ನಲಿವು ಆಗಿರ್ಬೋದು, ಸಹಾಯ ಸಹಕಾರ ಯಾವುದೇ ವಿಚಾರವಾಗಿರಲಿ, ನಾವು ಮನಸ್ಸು ಬಿಚ್ಚಿ ಹಂಚ್ಕೊಳ್ತಕ್ಕಂಥವ್ರು ಯಾರ ಜೊತೆಗೆ? ನಾವು ನಮ್ಮ ಗೆಳೆಯರ ಜೊತೆಗೆ.
ಹೀಗಾಗಿ ಗೆಳತನ ಅನ್ನೋದು ಈ ಪ್ರಪಂಚದೊಳಗೆ ಬಹಳ ಪವಿತ್ರವಾಗಿರತಕ್ಕಂಥದ್ದು. ನಾವು ಇಲ್ಲಿ ಇರ್ತಕ್ಕಂಥ ಸಮಯದಲ್ಲಿ, ಶಾಲೆ ಕಲಿತಕ್ಕಂಥ ಸಮಯದೊಳಗ ನಾವು ಗೆಳೆಯರ ಜೊತೆಗೆ ಬಹಳ ಚೆನ್ನಾಗಿರ್ತಿದ್ವಿ. ಹೋದ ವರ್ಷ ನಾವು ಕೂಡಿದ್ವಿ, ಎಲ್ಲ ನಾವು ಕ್ಲಾಸ್ಮೇಟ್ಗಳು, ಒಂದು ಗುರುವಂದನ ಅಂತ ಕಾರ್ಯಕ್ರಮ ಮಾಡಿದ್ವಿ. ಬಹಳ ಖುಷಿ ಕೊಡುತ್ತು. ಅಪರೂಪಕ್ಕೆ ಸೇರಿದ್ವಿ ನಾವು. ಒಂದು 36-37 ವರ್ಷದ ನಂತರ ಕೂಡಿದ್ವಿ. ಏನೋ ಗೆಳೆಯರ ಜೊತೆಗೆ ಇರುವುದು ಅಂತಂದ್ರ, ಆ ಗೆಳೆತನ ಅಂತಂದ್ರ ಅಷ್ಟೊಂದು ಮಧುರ, ಅದು ಅಷ್ಟೊಂದು ರುಚಿ. ನಾನೇ ಆಗಿರ್ಬಹುದು, ನೀವೇ ಆಗಿರ್ಬಹುದು, ಯಾರೇ ಆಗಿರ್ಬಹುದು, ಪ್ರತಿಯೊಬ್ಬರ ಜೀವನದೊಳಗ 8 ಮಂದಿ ಗೆಳೆಯರು ಬರ್ತಾರ. ಆ ಗೆಳೆಯರು ಯಾರು ಅನ್ನೋದೇ ಬಹಳ ಅದ್ಭುತ. ಆ 8 ಮಂದಿ ಗೆಳೆಯರ ವಿಚಾರವಾಗಿ ಇವತ್ತೊಂದಿಷ್ಟು ಪೀಠಿಕೆಯೊಳಗ ಚಿಂತನೆಯನ್ನ ಮಾಡೋಣ. ಯಾರವರು ಗೆಳೆಯರು? ಎಂಥವ್ರವರು? ನಮ್ಮೆಲ್ಲರ ಜೀವನದೊಳಗ ಮೊದಲಿಗೆ 2 ಗೆಳೆಯರು ಬರ್ತಾರ. ಬರುತ್ತಾ ಹೋಗುತ್ತಾ ಇರುವವರು 2. ಬರ್ತಾರ ಹೋಗ್ತಾರ, ಕಾಯಂ ನಮ್ಮ ಜೊತೆಯಲ್ಲಿ ಇರುವುದೇ ಇಲ್ಲ ಅವರು. ಹೆಂಗ ಹಗಲು ಹೋದ ಬಳಿಕ ರಾತ್ರಿ ಬರ್ತದ, ರಾತ್ರಿ ಹೋದ ಬಳಿಕ ಹಗಲು ಬರ್ತದ, ಹಂಗ ನಮ್ಮ ಜೀವನದೊಳಗ 2 ಗೆಳೆಯರು ಬರ್ತಾರ. ಅವ್ರು ಯಾರು ಅಂತಂದ್ರ, ಒಂದು ಬಡತನ, ಒಂದು ಶ್ರೀಮಂತಿಕೆ. ಬಡತನೂ ಶಾಶ್ವತ ಅಲ್ಲ, ಶ್ರೀಮಂತಿಕೆಯೂ ಕೂಡ ಶಾಶ್ವತ ಅಲ್ಲ. ಹೆಂಗ ಹಗಲು ಶಾಶ್ವತ ಅಲ್ಲವೋ, ಹೆಂಗ ರಾತ್ರಿಯೂ ಕೂಡ ಶಾಶ್ವತ ಅಲ್ಲವೋ, ಹಂಗ ಈ 2 ಗೆಳೆಯರು ಕೂಡ ಶಾಶ್ವತ ಅಲ್ಲ. ಪ್ರಪಂಚದೊಳಗ ಶ್ರೀಮಂತರು ಶ್ರೀಮಂತರಾಗಿಯೇ ಉಳಿದಾರ, ಬಡವರು ಬಡವರಾಗಿಯೇ ಉಳಿದಾರ ಅನ್ನೋ ಇತಿಹಾಸ ಇಲ್ಲ. ಬಡವಿದ್ದವ ಶ್ರೀಮಂತ ಆಗ್ತಾನ, ಶ್ರೀಮಂತ ಇದ್ದವ ಬಡವ ಆಗ್ತದ. ಹಿಂದ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದಿರ್ತಕ್ಕಂಥ ಇವತ್ತು ರಾಜ ಮಹಾರಾಜರು ಇವತ್ತು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ವಿಜಯನಗರ ಸಾಮ್ರಾಜ್ಯದ ಹೆಸರು ಕೇಳಿರಬಹುದು ತಾವೆಲ್ಲರೂ. ಅದು ಬಹಳ ಕಾಲ ಅದು ವಿಜಯನಗರವಾಗಿಯೇ ಉಳಿದಿತ್ತು, ಇಲ್ಲ ಅಂತಲ್ಲ. ಆದ್ರ ಮುಂದದು ಆ ಹಂಪೆ ಏನಾತು? ಕೊಂಪಿಯಾತು. ಯಾಕೆ? ಇದು ಕಾಲಗತಿ, ಇದು ಕಾಲಚಕ್ರ ತಿರುಕೊಂತನೇ ಇರ್ತದ. ಒಮ್ಮೆ ಮ್ಯಾಲ ಹೋಗ್ತದ, ಒಮ್ಮೆ ಕೆಳಗೆ ಬರ್ತದ. ಒಮ್ಮ ಲಕ್ಷ್ಮಿ ಮತ್ತು ಸರಸ್ವತಿಯರು ಪಾರ್ವತಿಯನ್ನ ಭೇಟಿ ಮಾಡಬೇಕು ಅಂತ ತಿಳ್ಕೊಂಡು ಕೈಲಾಸಕ್ಕೆ ಹೋದ್ರಂತ. ಕಥಿ ನೋಡ್ರಿ ತಂಗಿ, ಎಷ್ಟು ಚಂದದ, ನಿಮಗೆ ಎಷ್ಟು ಅರ್ಥ ಕೊಡ್ತದೆ ಇದು. ಲಕ್ಷ್ಮೀ ಸರಸ್ವತಿಯರು ಪಾರ್ವತಿ ಭೇಟಿಗೆ ಹೋಗ್ಯಾರ. ಅದೇ ಸಮಯಕ್ಕೆ ಯಾರು ಬಂದ್ರು? ಅಲ್ಲಿ ನಾರದ ಮಹರ್ಷಿಗಳು ಬಂದ್ರು. ನಾರಾಯಣ ನಾರಾಯಣ ಅನ್ಕೊಂತ ನಾರದನನ್ನ ನೋಡಿರ್ತಕ್ಕಂಥ ಲಕ್ಷ್ಮಿ ಅಂತಾಳ, ಅಕ್ಕ ಸರಸ್ವತಿ ನೋಡು ಯಾರು ಬಂದಾರ? ನಾರದ ಬಂದಾನ. ನಾರದ ಅಂದ್ರೆ ಸಾಮಾನ್ಯ ಏನು? ತ್ರಿಕಾಲಜ್ಞಾನಿ ಅವನು. ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯರ ಭವಿಷ್ಯವನ್ನ ಹೇಳತಕ್ಕಂತ ಮಹಾನ್ ಜ್ಞಾನಿ ನಾರದ. ಅಕ್ಕ, ಎಲ್ಲರ ಭವಿಷ್ಯವನ್ನು ಹೇಳ್ತಾ ಇರ್ತಕ್ಕಂಥ ಈ ನಾರದನಿಂದ ನಾವು ಕೂಡ ನಮ್ಮ ಭವಿಷ್ಯ ಯಾಕೆ ಕೇಳಬಾರದು ಅಂತ ಆಶಾ ಆಯ್ತು. ಯಾರಿಗೆ? ಲಕ್ಷ್ಮಿಗೆ. ಮೊದಲನ ಲಕ್ಷ್ಮಿ ಸ್ವಭಾವ ಅಂತಂದ್ರೆ ಚಂಚಲ, ಬಹಳ ಚಂಚಲ ಸ್ವಭಾವ ಲಕ್ಷ್ಮಿದು. ಇದ್ದಂಗೆ ಇರುವುದಿಲ್ಲ, ಇದ್ದಲ್ಲಿ ಇರುವುದಿಲ್ಲ. ಆಯ್ತು ಅಂತ ತಿಳ್ಕೊಂಡು ಅಂದಳು ಸರಸ್ವತಿ. ನಾರದ ಇಲ್ಲಿ ಬಾ ಅಂತ ತಿಳ್ಕೊಂಡು ಕರೆದ್ರು. ಬನ್ನಿ ಅವ್ವ ಅಂತ ತಿಳ್ಕೊಂಡು ಓಡ್ಕೊಂತ ಬಂದ. ಇಬ್ರಿಗೂ ನಮಸ್ಕಾರ ಮಾಡ್ದ. ಏನ್ ಹೇಳ್ರಿ ಅಂತ ಕೇಳ್ದ. ಏನಿಲ್ಲ ನಾರದ, ಜಗತ್ತಿನ ಪ್ರತಿಯೊಬ್ಬರ ಭವಿಷ್ಯವನ್ನು ಕೂಡ ನಂಗೆ ಹೇಳ್ತಿ, ನಮ್ಮಿಬ್ಬರ ಭವಿಷ್ಯ ಹೇಳು ಅಂತ ತಿಳ್ಕೊಂಡು ಲಕ್ಷ್ಮೀ ಸರಸ್ವತಿಯರು ತಮ್ಮ ಕೈಯನ್ನ ಹಿಂಗ ಮುಂದೆ ಚಾಚಿದ್ರು. ಯಾವಾಗ ತಮ್ಮ ಎಡಗೈಯನ್ನ ಹಿಂಗ ಮುಂದೆ ಚಾಚಿದ್ರು, ಆವಾಗ ನಾರದ ಅಂತನ, ಅವ್ವ
ನಿಮ್ಮ ಭವಿಷ್ಯ ನಾ ಕೈ ನೋಡಿ ಹೇಳೋದಿಲ್ಲ, ನಿಮ್ಮ ಹಸ್ತ ನೋಡಿ ಹೇಳುವುದಿಲ್ಲ, ಬದಲಾಗಿ ನಿಮ್ಮ ನಡೆಯನ್ನು ನೋಡಿ ನಾನು ಹೇಳ್ತೇನೆ. 4 ಹೆಜ್ಜೆ ಹಿಂಗ್ ಹೋಗಿ ಹಿಂಗ್ ಬಂದ್ರಿ ಅಂತಂದ್ರ ನೀವು ಏನನ್ನೋದು ನಾನು ಹೇಳ್ತೀನಿ ಅಂತ ನಾರದ ಅಂದ. ಆಯ್ತು, ಮೊದಲು ನಾನ ನಡೀತೀನಿ ಅಂತ ತಿಳ್ಕೊಂಡು ಲಕ್ಷ್ಮಿ ಎದ್ದವಳ ಒಂದು 4 ಹೆಜ್ಜೆ ಹಿಂಗ ಹೋಗಿ ಹಿಂಗ ಬಂದಳು ನೋಡ್ರಿ. ಬಂದು ಕೂಡ್ಲೆ ಕೇಳ್ತಾಳ ಲಕ್ಷ್ಮಿ, ನಾರದ ಏನು ನನ್ನ ಭವಿಷ್ಯ? ಎಷ್ಟು ಚಂದ ಹೇಳ್ಬೇಕು ನಾರದ. ಯವ್ವ ಲಕ್ಷ್ಮಿ, ನೀ ಬರುವಾಗ ಬಹಳ ಚಂದ ಕಾಣಿಸ್ತೀಯವ್ವ. ಗೊತ್ತಾತ್ರಿವ ನಿಮಗ? ಲಕ್ಷ್ಮಿ ಬರುವಾಗ ಬಹಳ ಚಂದ ಕಾಣಿಸ್ತಾಳ. ಲಕ್ಷ್ಮಿ ನೀ ಬರುವಾಗ ಬಹಳ ಚಂದ ಕಾಣಿಸ್ತೀಯವ್ವ, ಆದ್ರೂ ಹೋಗುವಾಗ ಮಾತ್ರ ಕೆಟ್ಟ ಅಸಹ್ಯ ಕಾಣಿಸ್ತೀಯವ್ವ. ರೊಕ್ಕ ಬರುವಾಗ ಹೆಂಗ್ ಕಾಣಿಸ್ತೈತಿವ ನಮಗ? ಬಹಳ ಖುಷಿ ಅನಿಸ್ತದೇನಿಲ್ಲ? ಗಂಡ ಬಂಗಾರ ತಂದು ಕೊಡುವಾಗ ಹೆಂಗ ಅನಿಸ್ತದ? ನೆಲದ ಮೇಲೆ ಕಾಲ ಇರುವುದಿಲ್ಲ, ಆಕಾಶದೊಳಗೆ ಹಿಂಗ ತೇಲದಂಗ ಆಗ್ತಿರ್ತದ. ಯಾಕ? ಲಕ್ಷ್ಮಿ ಬರ್ತಿರ್ತಾಳ. ಬರುವಾಗ ಬಹಳ ಖುಷಿ. ಏನಾದ್ರೂ ಒಂದಿಷ್ಟು ಆಸ್ತಿ ಖರೀದಿ ಮಾಡುವಾಗ ಖುಷಿ, ಒಂದಿಷ್ಟು ನೌಕರಿ ಉದ್ಯೋಗ ಹತ್ತಿ ಒಂದಿಷ್ಟು ಪಗಾರ ಕೈಯಾಗ ಬಂತು ಅಂತಂದ್ರೆ ಬಹಳ ಖುಷಿ. ಬಂದಿರ್ತಕ್ಕಂಥ ಕಾಳ ಕಡಿ ಪ್ಯಾಟೆಗೆ ಹೋಗಿ ಮಾರಿ ರೊಕ್ಕ ತರುವಾಗ ಬಹಳ ಖುಷಿ. ಯಾಕೆ ಹೇಳ್ರಿ? ಲಕ್ಷ್ಮಿ ಬರ್ತಿರ್ತಾಳ. ಆದ್ರೂ ಬಂದ ಲಕ್ಷ್ಮಿ ಹೋಗಾಕತ್ತ ಏನ್ರಿಪ್ಪ? ಬಂದ ಲಕ್ಷ್ಮಿ ಹೋಗಾಕತ್ರ ಹೆಂಗ ಅನಿಸ್ತದ? ಕಣ್ಣ ನೀರ ಕಪಾಳಕ್ಕೆ ಬರ್ತವ. ಯಾಕ? ಲಕ್ಷ್ಮಿ ಬರುವಾಗಟ್ಟ ಚಂದ ಕಾಣಿಸ್ತಾಳ ಹೊರತು ಹೋಗುವಾಗಕ್ಕೆ ಚಂದ ಕಾಣಿಸುವುದಿಲ್ಲ. ಮನ್ಯಾಗ ಕಾಳ ಕಡಿಗೆ ದುಡ್ಡಿಲ್ಲ, ಹೆಂಡತಿ ಮಕ್ಕಳಿಗೆ ಒಂದಿಷ್ಟು ಏನಾದ್ರೂ ತಂದು ಕೊಡ್ಬೇಕು ಅಂದ್ರೆ ಹಣ ಇಲ್ಲ. ಸಾಲದವ್ರು ಬಂದು ಕೇಳ್ತಾರ, ಬ್ಯಾಂಕಿಗಿದ್ರು ಸಾಲ ತುಂಬಬೇಕು, ಅವರಿಗೆ ಕೊಡಬೇಕು, ಇವರಿಗೆ ಕೊಡಬೇಕು, ಮನ್ಯಾಗ ಕಾಳಿಲ್ಲ, ಹೆಂಗ ಮಾಡ್ಲಿ ಅಂತ ತಿಳ್ಕೊಂಡು ತಲೆಯಾಗ 1 ಅಲ್ಲ 2 ಅಲ್ಲ 108 ವಿಚಾರಗಳು ಬರ್ತವ. ಎಷ್ಟರ ಮಟ್ಟಿಗೆ ತಲೆ ಕೆಡ್ತದ ಅಂತಂದ್ರ ಎಲ್ಲೇ ಕೆರೆ ಹಳ್ಳ ಬಾವಿ ನೋಡ್ಬೇಕನ್ನು ಅಂತ ಅನಿಸ್ತದ. ಎಷ್ಟೋ ಮಂದಿ ಈ ತಾಪ ತಾಳಲಾರ್ದಕ್ಕ ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಾವು ನೋಡ್ತೀವೇನಿಲ್ಲ? ಯಾಕ ಅಂತಂದ್ರ ಲಕ್ಷ್ಮಿ ಬರಾಳಿಗಷ್ಟೇ ಚಂದ, ಹೋಗುವಾಗ ಮಾತ್ರ ಬಹಳ ಕೆಟ್ಟ, ಬಹಳ ದುಃಖ ಪಟ್ಟು ಹೋಗ್ತಾಳ, ಬಹಳ ಕಷ್ಟಪಟ್ಟು ಹೋಗ್ತಾಳ, ಬಹಳ ನೋವು ಕೊಟ್ಟು ಹೋಗ್ತಾಳ. ಅದಕ್ಕೆ ನಮ್ಮ ಶರಣರು ಏನ್ ಹೇಳಿದ್ರು? ಬಡತನ ಬಂದಾಗ ಕುಗ್ಗುವರಯ್ಯ, ಸಿರಿತನ ಬಂದಾಗ ಹಿಗ್ಗುವರಯ್ಯ, ಬಡತನ ಸಿರಿತನ ಸ್ಥಿರವಲ್ಲೋ ಮನುಜ ಅಂದ್ರ ಅವರು. ಏತಮ್ಮ, ಬಡತನ ಬಂದದ ಅಂತ ಅಳ್ಕೊತ್ಕೊಂಡ್ರು ಬೇಡ, ಶ್ರೀಮಂತಿಕೆ ಬಂದದ ಅಂತ ಹಿರಿ ಹಿಗ್ಗಾಕ ಹೋಗ್ಬೇಡ. ಶ್ರೀಮಂತಿಕೆ ಹೆಂಗ ಅಂತಂದ್ರ ಅದು ಮಧ್ಯಾಹ್ನದ ಬಿಸಿಲಿದ್ದಂಗ ಮತ್ತು ಕೆಳಗೆ ಇಳಿಯಬೇಕ. ಬಡತನ ಬಂದಾಗೂ ಅಷ್ಟೇ ಧೈರ್ಯದಿಂದ ಇರು, ಶ್ರೀಮಂತಿಕೆ ಬಂದಾಗೂ ಕೂಡ ಅಷ್ಟೇ ಜ್ಞಾನದಿಂದ ಇರು, ಅರಿವಿನಿಂದ ಇರು, ತಿಳುವಳಿಕೆಯಿಂದ ಇರು. ಕಷ್ಟ ಬಂದಾವಂತ ಹೇಳಿ ಕುಗ್ಗಾಕ್ ಹೋಗ್ಬೇಡ. ಸುಖ ಹೆಚ್ಚಾಗ್ಯದ ಅಂತ ತಿಳ್ಕೊಂಡು ಗರ್ವದಿಂದ ಹಿಗ್ಗಾಕ ಹೋಗ್ಬೇಡಪ್ಪ. ಯಾಕ? ಇವೆರಡೂ ಸ್ಥಿರ ಅಲ್ಲ. ಬರ್ತಾರ ಹೋಗ್ತಾರ. ಅದಕ್ಕೆ ಬರುತ್ತ ಹೋಗುತ್ತ ಇರುವವರು ಇಬ್ಬರು. ಅವ್ರು ಯಾರು? ಒಂದು ಬಡತನ, ಇನ್ನೊಂದು ಶ್ರೀಮಂತಿಕೆ. ಇವರು ಬರ್ತಾರ ಹೋಗ್ತಾರ, ಶಾಶ್ವತವಾಗಿ ಯಾರು ಕೂಡ ಇರೋರಲ್ಲ. ಈ ಇಬ್ಬರು ಗೆಳೆಯ ನಂತರ ಮತ್ತೆ ಇಬ್ಬರು ಬರ್ತಾರೆ ನಮ್ಮ ಜೀವನದೊಳಗ. ಬಂದರೆ ಹೋಗದವರು ಇಬ್ಬರು. ಅವ್ರು ಬಂದ್ರು ಅಂತಂದ್ರೆ ಮುಗಿದೋತು. ಶಾಶ್ವತವಾಗಿ ನಮ್ಮ ಹತ್ರನೇ ಉಳಿತಾರ. ಎಲ್ಲಿ ತನಕ ಉಳಿತಾರ ಅಂತಂದ್ರ ನಾವು ಎಷ್ಟು ಈ ಭೂಮಿ ಮೇಲೆ ಬದುಕ್ತೀವಿ, ಎಷ್ಟು ವರ್ಷಗಳ ಕಾಲ ಬದುಕ್ತೀವಿ, ಅಷ್ಟು ವರ್ಷಗಳ ಕಾಲ ನಮ್ಮ ಜೊತೆಯಲ್ಲೇ ಇರ್ತಾರ. ಎಲ್ಲಿ ತನಕ ಪ್ರಾಣ ಇರ್ತದ ಅಲ್ಲಿ ತನಕ ನಮ್ಮ ಜೊತೆಯಲ್ಲೇ ಇರ್ತಾರ. ಅಂತ ಇಬ್ರು ಗೆಳೆಯರು ಯಾರು ಅಂತಂದ್ರ, ಒಂದು ವಿದ್ಯೆ, ಇನ್ನೊಂದು ಕಲೆ.
ಮನುಷ್ಯನನ್ನ ದೊಡ್ಡವರನ್ನಾಗಿ ಮಾಡ್ತಕ್ಕಂಥದ್ದೇ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯೆ. ಅವ ಎಷ್ಟೇ ಬಡವ ಇರ್ಲಿ, ಹೆಂಗ ಇರ್ಲಿ, ಎಂತ ಇರ್ಲಿ, ಚೆನ್ನಾಗಿ ಕಲಿತು ಒಳ್ಳೆಯ ಆಚಾರವಂತನಾಗಿ ವಿಚಾರವಂತನಾಗಿ ಸಮಾಜದೊಳಗೆ ನಿಮ್ಮೆಲ್ಲಂಥವರಿಗೆ ಬೇಕಾಗಿ ಬದುಕುದ ಅಂತಂದ್ರ ಆ ವ್ಯಕ್ತಿ ದೊಡ್ಡವನಾಗ್ತಾನ. ಈ ಹುಡುಗರು ಇಲ್ಲಿ ಕುಂತಾರ, ಅವ್ರು ಇನ್ನೂ ಕಲಿಯಾಕತ್ತಾರ. ಈ ಮೊದಲು ಏನೂ ಬರ್ತಿದ್ದಿಲ್ಲ. ಯಾವಾಗ ನೀವು ಸಾಲಿಗೆ ಹಚ್ಚಿದ್ರಿ ಆವಾಗ ಗುರುಗಳು ಏನ್ ಮಾಡಿದ್ರು? ಅವರು ಕಲಿಸಿದ್ರು. ತಮ್ಮ, ಇದು ಹಿಂಗ್ ಬರೆದ್ರ ಇದು ಅ, ಇದು ಹಿಂಗ್ ಬರೆದ್ರ ಇದು ಆ. ಒಂದು ಕಲ್ಕೊಂತ ಇವತ್ತು ಬರೀತಾರ, ಓದುತ್ತಾರ. ಏನೇ ಪ್ರಶ್ನೆ ಕೊಟ್ಟರು ಕೂಡ ಉತ್ತರ ಹೇಳ್ತಾರ. ಆ ವಿದ್ಯೆ ಅನ್ನೋದು ಈ ಮಕ್ಕಳಿಗೆ ಬಂತು. ಬಂದಿರ್ತಕ್ಕಂಥ ಈ ವಿದ್ಯೆ ಎಲ್ಲಿ ತನಕ ಅವ್ರ ಹತ್ರ ಇರ್ತದ ಅಂತಂದ್ರ ಮುಂದೆ ದೊಡ್ಡವರಾಗ್ತಾರ, ಉದ್ಯೋಗ ಮಾಡ್ತಾರ, ವ್ಯಾಪಾರ ಮಾಡ್ತಾರ, ಮದುವೆ ಮಾಡ್ಕೊಳ್ತಾರ, ಮಕ್ಕಳನ್ನ ಪಡ್ಕೊಳ್ತಾರ. ಮತ್ತ ಎಲ್ಲಿವರೆಗೂ ಇರ್ತದ ಆ ವಿದ್ಯೆ ಅಂತಂದ್ರೆ ಇವ್ರು ಮಣ್ಣಾಗಿ ಹೋಗೋ ತನಕ ಇವಳು ಕಲಿತ ವಿದ್ಯೆ ಇವ್ರ ಹತ್ರನೇ ಇರ್ತದ. ಯಾಕೆ? ವಿದ್ಯೆ ಅನ್ನೋದು ನಂಬಿಗಸ್ತಳು. ಸರಸ್ವತಿ ಅಂತಾಳ, ಏನು ನಾರದ, ಲಕ್ಷ್ಮಿ ಭವಿಷ್ಯ ಹೇಳ್ದಿ, ನಂದು ಒಂದಿಟ್ಟು ಭವಿಷ್ಯ ಹೇಳು. ಆಯ್ತು ಇವ ನೀನು ಒಂದು 4 ಹೆಜ್ಜೆ ಹಿಂಗ್ ಹೋಗಿ ಹಿಂಗ್ ಬಾ. ಬಂದು ಕೇಳ್ತಾಳ ಸರಸ್ವತಿ, ನಾರದ ನನ್ನ ಭವಿಷ್ಯ ಏನು? ಎಷ್ಟು ಚಂದ ಹೇಳ್ಬೇಕು ನಾರದ. ಯವ್ವ, ನೀ ಬರುವಾಗ ಬಹಳ ಸೈ ಕಾಣಿಸ್ತೀಯವ್ವ, ಆದ್ರೆ ಹೋಗುವಾಗ ಮಾತ್ರ ನೀ ಬಹಳ ಚಂದ ಕಾಣಿಸ್ತಿ. ವಿದ್ಯೆ ಬರುವಾಗ ಹಂಗ ಬರ್ತೈತೇನ್ರಿಪ್ಪ? ಬಹಳ ಕಷ್ಟದಿಂದ ಬರ್ತಾಳ. ಯಾಕ? ಸರಸ್ವತಿ ಬರುವಾಗ ಚಲೋ ಕಾಣಿಸೋದಿಲ್ಲ. ಆಕಿ ಹೆಂಗ ಬರ್ತಾಳ ಅಂತಂದ್ರ ಚಡಿ ಛಂ ಛಂ, ವಿದ್ಯಾ ಘಂ ಘಂ. ಯಾವಾಗ ನಮಗ ಪೆಟ್ಟ ಮೇಲೆ ಪೆಟ್ಟ ಕೊಡ್ತಾಳೆ ಸರಸ್ವತಿ, ಆವಾಗ ನಾವು ಮೂರ್ತಿ ಆಗೋದು. ನಾವು ಸಾಲಿ ಕಲಿತಕ್ಕಂತ ಸಮಯದೊಳಗ ಎಂತೆಂಥ ಸರ್ಗಳಿದ್ರು. ಶಾಂತಕುಮಾರ್, ಶಿವಣ್ಣಪ್ಪ ಸರ್ ಇದ್ರು, ಚಂದ್ರಪ್ಪ ಸರ್ ಇದ್ರು, ನಮ್ಮ ಶಿಕೋಣಿ ಸರ್ ಅವರು ಏನ್ರಿಪ್ಪ, ಹನುಮಂತರಾವ್ ಸರ್ ಅವರು, ಒಬ್ರ ಇಬ್ರ 7-8 ಜನ ಶಿಕ್ಷಕರು. ಈ ಹುಡುಗರು ಏನದಾವ, ಇವ್ರು ಕಡತ ತಿಂದಿಲ್ಲ, ಇವ್ರು ನಾವು ಕಡತ ತಿಂದೀವಿ. ಹಿಂಗ ಕೈ ಮ್ಯಾಲ ಒಂದು ಚಡಿ ಬಿತ್ತು ಅಂತಂದ್ರೆ ಇಟ್ಟು ಹೋಗ್ಬಿಟ್ಟಿತ್ತು, ಪುರಿ ಹೋಗ್ದಂಗ ಹೋಗ್ತಿತ್ತು, ಕೈ ಪುರಿ ಹೋಗ್ದಂಗ ಹೋಗ್ಬಿಟ್ಟಿತ್ತು. ಅಟ್ಟಕ್ಕೆ ಹೊಡೆದು ಬಿಡ್ತಿದ್ರನ್ನ ಅವ್ರು. ಟೇಬಲ್ ಮೇಲೆ ನಿಂದ್ರಿಸ್ತಿದ್ರು, ನಮಗ ಟೇಬಲ್ ಮೇಲೆ ನಿಂದ್ರಿಸವ್ರು. ಅಷ್ಟಕ್ಕೂ ಬಿಡ್ತಿದ್ದಿಲ್ಲ. ಕೋಳಿ ಮಾಡ್ತಿದ್ರು ನಮಗ್. ಕೋಳಿ ಏನು ಅಂತಾರಲ್ರಿ ಅದಕ್ಕ, ಏನ್ರಿಪ್ಪ? ಕೋಳಿ ಕುಣಿಸುದ ಏನೋ ಒಟ್ಟು. ಈ ರೀತಿಯಾಗಿ ನಮ್ಮ ವಿದ್ಯೆಯನ್ನ ಕಲಿಸ್ತಕ್ಕಂಥ ಗುರುಗಳು ಇಷ್ಟು ಕಟ್ಟಿದ್ರಲ್ಲ. ಇವತ್ತ ನಾವೊಬ್ಬನೇ ಅಲ್ಲ, ನನ್ನ ಎಲ್ಲಾ ಅನೇಕ ಗೆಳೆಯರು ಇವತ್ತು ಮೂರ್ತಿಯಾಗಿ ಬಿಟ್ರು. ಅದರ ಕೀರ್ತಿ ನಮ್ಗೆ ಕಲಿಸಿರ್ತಕ್ಕಂಥ ಗುರುಗಳು. ನಮಗ್ ಹರಿದಿರ್ತಕ್ಕಂಥ ತಾಯಿನ ಆಗ್ಲಿ, ತಂದೆನೇ ಆಗ್ಲಿ, ಗುರು ಹಿರಿಯರೇ ಆಗ್ಲಿ, ಶಿಕ್ಷಕರೇ ಆಗ್ಲಿ, ನಮಗ ಅವ್ರು ಬೈಯಾಕತ್ತಾರ ಅಥವಾ ಬಡಿಯಾಕತ್ತಾರ ಅಂತ ತಿಳ್ಕೊಂಡು ನಾವು ಸಿಟ್ಟಿಗೆ ಎದ್ವಿ ಅಂತಂದ್ರ ನಾವು ಮೂರ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಅವ್ರು ಎಷ್ಟು ಬಡಿತಾರ, ಎಷ್ಟು ಬೈತಾರ, ಎಷ್ಟು ಝೇಂಕರಿಸ್ತಾರ, ಅಷ್ಟು ನಮ್ಮ ಕಲ್ಯಾಣಕ್ಕ ಅಂತ ತಿಳ್ಕೊತಾನಲ್ಲ ಯಾವ ವ್ಯಕ್ತಿ, ಆ ವ್ಯಕ್ತಿ ಈ ಪ್ರಪಂಚದೊಳಗೆ ದೊಡ್ಡವನಾಗ್ತಾನ. ಅದಕ್ಕೆ ಸರಸ್ವತಿ, ನೀ ಬರುವಾಗ ಬಹಳ ಚಂದ ಕಾಣಿಸೋದಿಲ್ಲವಾ, ಬಹಳ ಅಸಹ್ಯ ಕಾಣಿಸ್ತಿ. ಆದ್ರೆ ಹೋಗುವಾಗ ಮಾತ್ರ ನೀ ಬಹಳ ಚಂದ ಕಾಣಿಸ್ತಿ. ಯಾವಾಗ ಕಷ್ಟದಿಂದ ಬಂದಿರತಕ್ಕಂತ ಆ ಸರಸ್ವತಿಯನ್ನ ನಾವು ಸ್ವಾಗತ ಮಾಡಿದ್ವಿ, ಪೂಜಾ ಮಾಡಿದ್ವಿ, ಅತ್ಯಂತ ಶ್ರದ್ಧೆಯಿಂದ ಆ ತಾಯಿಯನ್ನ ನಾವು ಪಡ್ಕೊಂಡ್ವಿ ಅಂತಂದ್ರ ಆ ಸರಸ್ವತಿ ನಮ್ಮನ್ನ ಎಷ್ಟು ಕೈ ಹಿಡಿತಾಳ, ಎಷ್ಟು ನಮ್ಮ ಜೀವನದೊಳಗೆ ನಮ್ಮನ್ನ ಮ್ಯಾಲಕ್ಕೆ ಎತ್ತತಾಳ ಅಂತಂದ್ರ ನಾವು ಸುಡುಗಾರದಾಗ ಕುಂತರು ಸಹಿತ ಒಂದು ತುತ್ತ ಅನ್ನ ಕೊಡ್ತಾಳ ಸರಸ್ವತಿ. ಅದಕ್ಕೆ ನಾವು ಬಡತನ, ಶ್ರೀಮಂತಿಕೆ ಎಂಬತಕ್ಕಂತ ಗೆಳೆಯರನ್ನ ನಂಬದೆ ಯಾರನ್ನ ನಂಬಬೇಕು ಅಂತಂದ್ರ ಒಂದು ವಿದ್ಯೆ, ಇನ್ನೊಂದು ಕಲೆ. ಇಲ್ಲಿ ನಮ್ಮ ಗವಾಯಿಗಳದಾರ, ಇಲ್ಲಿ ನಮ್ಮ ತಬಲಾಜಿ ಅದಾರ. ಆತ ಹಾಡುವ ಕಲೆಯನ್ನ ರೂಢಿ ಮಾಡಿಕೊಂಡನ, ಈತ ನುಡಿಸುವ ಕಲೆಯನ್ನ ರೂಢಿ ಮಾಡಿಕೊಂಡನ.
ನಮ್ಮ ಊರಾಗ ಒಬ್ರು ಯಾರೋ ಇದ್ರು, ಚಿತ್ರ ಬಿಡಿಸ್ತಿದ್ರು. ಎಷ್ಟು ಅದ್ಭುತವಾಗಿ ಚಿತ್ರ ಬಿಡಿಸ್ತಿದ್ರು ಅವರು. ಇಲ್ಲೇ ನಮ್ಮ ದುದಿಮೆಗೆ ಒಬ್ರು ಅದಾರ, ಏನ್ ಅದ್ಭುತ ಚಿತ್ರ ಬಿಡಿಸ್ತಾರ್ರಿ ಬುದ್ಧಿಯವರು. ಭಾಗ್ಯೇಶ್ ಅಲ್ರಿ, ಏನು ಅದ್ಭುತವಾಗಿ ಚಿತ್ರ ಬಿಡಿಸ್ತಾರ ಅವರು. ಹೆಂಗದನ ಹಂಗ. ಇವತ್ತು ನಾವು ಬದಾಮಿಗೆ ಹೋಗ್ತೀವಿ, ಐಹೊಳಿಗೆ ಹೋಗ್ತೀವಿ, ಪಟ್ಟದ ಕಲ್ಲಿಗೆ ಹೋಗ್ತೀವಿ, ಬೇಳೂರು ಹಳೆಬೀಡಕ್ಕೆ ಹೋಗ್ತೀವಿ, ಅಜಂತ ಎಲ್ಲೋರಕ್ಕೆ ಹೋಗ್ತೀವಿ. ಅಲ್ಲಿ ಏನು ಶಿಲ್ಪ ಕಲೆಗಳದಾವ, ಏನು ಸುದ್ದಿ. ಯಾವ ಕಲಾವಿದ ಆ ಕಲೆಗಳನ್ನ ಕಟ್ಟದಿರಬಹುದು, ಕೆತ್ತಿರಬಹುದು. ಅವರು ಸತ್ತು ಹೋಗಿ 1000 ವರ್ಷ ಆಗಕತ್ತದ, ಆದ್ರೆ ಅವರ ಕಲೆ ಇಂದಿಗೂ ಕೂಡ ಉಳಿದದ. ಈ ಮಕ್ಕಳು ಗಳಿಸಿಕೊಂಡಿರ್ತಕ್ಕಂಥ ಆ ಒಂದು ಸಂಗೀತ ಎಂತಕ್ಕಂಥ ಕಲೆ ಎಲ್ಲಿ ತನಕ ಇವ್ರ ಜೊತೆಯಲ್ಲೇ ಇರ್ತದ ಅಂತಂದ್ರ, ಇವರು ಸತ್ತು ಮಣ್ಣು ಆಗುವವರೆಗೂ ಕೂಡ ಆ ಕಲೆ ಇವ್ರ ಹತ್ರ ಇರ್ತದ ಅಂತಂದ್ರ, ವಿದ್ಯೆ ನಂಬಿಗಸ್ತಳು, ಕಲೆಯೂ ಕೂಡ ನಂಬಿಗಸ್ತಳು. ಇಂಥ ಗೆಳೆಯರನ್ನ ನಾವು ಪಡ್ಕೊಳ್ಬೇಕು. ಯಾಕ? ಇವರು ನಂಬಿಗಸ್ತರದಾರ. ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು, ಒಂದು ಬಡತನ, ಇನ್ನೊಂದು ಶ್ರೀಮಂತಿಕೆ. ಬಂದರೆ ಹೋಗದವರು ಇಬ್ಬರು, ಯಾರು? ಒಂದು ವಿದ್ಯೆ, ಇನ್ನೊಂದು ಕಲೆ. 4 ಮಂದಿ ಗೆಳೆಯರಾದ್ರು, ಇನ್ನಿಬ್ಬರು ಗೆಳೆಯರು ಬರ್ತಾರೆ ನಮ್ಮ ಜೀವನದೊಳಗ. ಅವ್ರು ಹಂಗ ಬರುವುದಿಲ್ಲ, ಕರೆಯಿಸಿಕೊಂಡು ಬರುವವರು ಇಬ್ಬರು. ನಾವು ಕರೆದಾಗ ಬರ್ತಾರ, ಕರೀಲಿಲ್ಲ ಅಂದ್ರೆ ಬರುವುದಿಲ್ಲ ಅವರು. ನಾವು ಕರೆದಾಗ ಬರೋರು ಯಾರು? ಅವರಿಬ್ಬರು ಗೆಳೆಯರು ಅಂತಂದ್ರ, ಒಂದು ಕೀರ್ತಿ, ಇನ್ನೊಂದು ಅಪಕೀರ್ತಿ. ಒಳ್ಳೆಯ ಕಾರ್ಯವನ್ನ ಮಾಡಿದ್ವಿ ಅಂತಂದ್ರ ಕೀರ್ತಿ, ಕೆಟ್ಟ ಕಾರ್ಯ ಮಾಡಿದ್ವಿ ಅಂತಂದ್ರ ಅಪಕೀರ್ತಿ. ಬಸವಣ್ಣವರು ನಾವಷ್ಟ ಅಲ್ಲ, ಇವತ್ತು ಇಡೀ ವಿಶ್ವವೇ ಬಸವಣ್ಣನವರಿಗೆ ವಿಶ್ವಗುರು, ಜಗಜ್ಯೋತಿ, ಜಗದಣ್ಣ, ಭಕ್ತಿ ಭಾಂಡಾರಿ, ಅಪ್ಪ ಬಸವಣ್ಣ, ಅಣ್ಣ ಬಸವಣ್ಣ ಅಂತ ತಿಳ್ಕೊಂಡು ಕರೀತದ ಅಂದ ಬಳಕ ಎಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಿರಬಹುದು ವಿಶ್ವಗುರು ಬಸವಣ್ಣವರು. ಅಲ್ಲವರು ಅಂತ ಆಗಿ ಹೋದ್ರು, ಅವರನ್ನ ಇಡೀ ಜಗತ್ತು ಅಲ್ಲಮ ಪ್ರಭು ಅಂತ ಕರೆದರು. ಮಹಾದೇವಿಗೆ ಇಡೀ ಜಗತ್ತು ಅಕ್ಕ ಮಹಾದೇವಿ ಅಂತ ಕರೀತು. ನಮ್ಮ ಶಿವಲಿಂಗ ಮಹಾಸ್ವಾಮಿಗಳನ್ನ ನಡೆದಾಡ್ತಕ್ಕಂಥ ದೇವ ಅಂತ ಕರೀತು ಈ ಪ್ರಪಂಚ. ಈ ಕೀರ್ತಿ ಹಂಗ ಬರ್ತನವರಿಗೆ. ಇಲ್ಲೇ ನಮ್ಮ ಶರಣ ಶಿವಲಿಂಗೇಶ್ವರರು ಅಂತ ಆಗಿ ಹೋಗ್ಯಾರ. ಎಂಥವ್ರಪ್ಪ, ಎಂಥ ದೊಡ್ಡವರವರು, ಎಂಥ ಮಹಾತ್ಮರು. ಕಾಲ್ರ ಬಂದಾಗ, ಊರ್ ತುಂಬ ಕಾಲ್ರ ಹಬ್ಬಿದಾಗ ಒಬ್ಬರಲ್ಲ ಇಬ್ಬರಲ್ಲ 108 ಜನ ಕಾಲ್ರ ಬಂದು ಸಾಯ್ತಾ ಇರ್ತಕ್ಕಂಥ ಸಮಯದೊಳಗ ಆ ಮಾರಿಗೆ ಹೇಳ್ತಾರೆ, ತಗೊಳ್ಳದಿತ್ತಂದ್ರೆ ನನ್ನ ಜೀವ ತಗೋ, ನಾನು ಹಿಪ್ಪರಿಗೆಯಾಗ ಒಬ್ರು ಕೂಡ ಸಾಯಬಾರದು ನಿನ್ನ ರೋಗದಿಂದ ಅದು ತಿಳ್ಕೊಂಡು ಆ ಕಾಲ್ರವನ್ನು ತಾವು ಸ್ವಾಗತ ಮಾಡಿಕೊಂಡು ಆ ಮಾರಿಗೆ ತಾವು ಬಲಿಯಾಗ್ತಾರ, ಇಡೀ ಊರನ್ನು ಉಳಿಸ್ತಾರ. ಹಂಗ ಬರುವುದಿಲ್ಲ ಕೀರ್ತಿ ಅನ್ನೋದು, ಹಂಗ ಬರುವುದಿಲ್ಲ. ಒಳ್ಳೆಯ ಕಾರ್ಯಗಳನ್ನ ಮಾಡಿದಾಗ ಕೀರ್ತಿ ಅನ್ನೋದು ಬರ್ತದ. ಯಾಕ? ಖಂಡೇಶ್ವರ ಒಂದು ದೇವಸ್ಥಾನ ಮೊದಲು ನೀವು ನೋಡಿರಿ, ನಾವು ನೋಡಿರಿ. ಹೆಂಗಿತ್ರಪ್ಪ ದೇವಸ್ಥಾನ? ಇವತ್ತೇನದು ಕೈಲಾಸ ಕೈಲಾಸ ಕೈಲಾಸ. ಗರ್ಭಗುಡಿ ಎಷ್ಟು ಚಂದಾಗ್ಯದ, ಮುಂದೆ ಮಹಾದ್ವಾರ ಎಷ್ಟು ಅದ್ಭುತ ಆಗ್ಯದ, ಹೊರಗಡೆ ಏನು ಎಷ್ಟು ಅಚ್ಚುಕಟ್ಟು ವ್ಯವಸ್ಥೆ. ಇದು ಹಂಗ ಆತನು. ಇವತ್ತು ಬಂದವರೆಲ್ಲ ಗುಡಿ ಬಹಳ ಚಂದ ಆಗ್ಯದ, ಗುಡಿ ಬಹಳ ಚಂದ ಆಗ್ಯದ, ಗುಡಿ ಬಹಳ ಚಂದ ಆಗ್ಯದ. ಇಡೀ ಊರೆಲ್ಲ ಇವತ್ತು ಕರಿಯಾಕತ್ತದ. ಸುತ್ತ 10 ಮಂದಿ, 10 ಹಳ್ಳಿ ಅಲ್ಲ 20 ಹಳ್ಳಿ ಮಂದಿ ಬಂದವರೆಲ್ಲ ಅನ್ನಕತ್ತಾರ, ಸಂಗಮೇಶ್ವರನ ಗುಡಿ ಬಹಳ ಚಂದ ಆಗ್ಯದ, ಖಂಡೇರಾಯನ ಗುಡಿ ಬಹಳ ಚಂದ ಆಗ್ಯದ. ಇದು ಹಂಗ ಬರ್ತದೇನು? ನೀವೆಲ್ಲ ಕಷ್ಟಪಟ್ಟು ದುಡಿದಾಗ ಮಾತ್ರ ಇದು ಕೀರ್ತಿ ಅನ್ನೋದು ಬರ್ತದ, ಹಂಗ ಬರುವುದಿಲ್ಲ. ಒಳ್ಳೆಯ ಕಾರ್ಯಗಳನ್ನ ನಾವು ಮಾಡಿದಾಗ ಅದು ಕೀರ್ತಿ ಅನ್ನೋದು ಬರ್ತದ. ಕರೆಯಿಸಿಕೊಂಡು ಬರುವವರು ಇಬ್ಬರು, ಒಂದು ಕೀರ್ತಿ, ಇನ್ನೊಂದು ಅಪಕೀರ್ತಿ. ಒಳ್ಳೆಯ ಕಾರ್ಯ ಮಾಡಿದಾಗ ಅದು ಕೀರ್ತಿ ಬರ್ತದ, ಕೆಟ್ಟ ಕಾರ್ಯ ಮಾಡಿದಾಗ ಅದು ಅಪಕೀರ್ತಿ. ನಾವು ಶಾಲೆ ಕಲಿತಕ್ಕಂತಹ ಸಮಯದೊಳಗೆ ನಮ್ಮ ಗುರುಗಳು ಹೇಳ್ತಿದ್ರು, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು.
ಚಲೋ ಅನ್ಸ್ಕೊಳ್ಳಕ ಬಹಳ ವರ್ಷಗಳೇ ಬೇಕಾಗ್ತವ. ಕೆಟ್ಟ ಅನ್ಸ್ಕೋಬೇಕಾಗಿತ್ತು ಅಂತಂದ್ರ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಸಾಕು. ಕೆಟ್ಟ ಕೆಟ್ಟ ಅವನ್ ತಗೊಂಡು ಏನ್ ಮಾಡ್ತೇವ ಮಲಯ್ಯ. ರಾವಣನ ಹೆಸರು ಯಾರು ಕೇಳಿಲ್ಲ ಹೇಳ್ರಿಪ್ಪ. ರಾವಣನಂತ ಶಿವಭಕ್ತ ಈ ಪ್ರಪಂಚದೊಳಗೆ ಹಿಂದೂ ಆಗಿಲ್ಲ, ಮುಂದೂ ಕೂಡ ಆಗಕ ಸಾಧ್ಯ ಇಲ್ಲ. ರಾವಣ ಆತ ತಪಸ್ಸನ್ನ ಮಾಡ್ತಾ ಇದ್ರ ಬ್ರಹ್ಮಲೋಕ, ವಿಷ್ಣು ಲೋಕ, ರುದ್ರಲೋಕ ಇವು 3 ಗಡಗಡ ಅಂತ ನಡೆಗುತ್ತಿದ್ವು ಅಂತ. ಈ ತರ ತಪಸ್ಸಿಗೆ ನಮ್ಮ ಪದವಿಯಲ್ಲಿ ಹಾರಿ ಹೋಗ್ತಾವ ಅಂತ ತಿಳ್ಕೊಂಡು ಅನ್ಸುತ್ತಿದ್ರಂತ ದೇವಾನುದೇವತೆಗಳೆಲ್ಲ. ಇಂಥ ಮಹಾನ್ ಶಿವಭಕ್ತ ಅನಿಸಿಕೊಂಡಿರ್ತಕ್ಕಂಥ ರಾವಣ ಜೀವನದೊಳಗೆ ಒಂದೇ ಒಂದು ತಪ್ಪು ಮಾಡ್ದ. ಏನು ತಪ್ಪು ಮಾಡ್ದ ಹೇಳ್ರಿ? ಮತ್ತೊಬ್ಬರ ಹೆಂಡತಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟ. ಯಾರನ್ನ ಕಿಡ್ನಾಪ್ ಮಾಡ್ದ? ಸೀತಾನ ಎತ್ಕೊಂಡು ಹೋಗ್ಬಿಟ್ಟ. ಯಾವಾಗ ಸೀತಾನ ಎತ್ಕೊಂಡು ಹೋಗ್ಬಿಟ್ಟ ರಾವಣ, ಅವಾಗ ಮಹಾನ್ ಶಿವಭಕ್ತ ಎಂತಕ್ಕಂಥ ಕೀರ್ತಿ ಹೋಗಿ ಎಂಥ ಅಪಕೀರ್ತಿ ಬಂತು? ರಾಕ್ಷಸ ಅನ್ನೋ ಒಂದು ಅಪಕೀರ್ತಿ ಬಂತು, ಒಂದು ಕಲಂಕ ಬಂತು. ಅವ ಸತ್ತು ಹೋಗಿ ಎಷ್ಟು ವರ್ಷ ಆಗಿದೆ ಗೊತ್ತದ ಏನು? 10,000 ವರ್ಷ ಆತು ರಾವಣ ಸತ್ತು ಹೋಗಿ. 10,000 ವರ್ಷ ಆದರೂ ಕೂಡ ಜಗತ್ತಿನ ತಾಯಿ ಇಲ್ಲಿವರೆಗೂ ಕೂಡ ಯಾವರೂ ಕೂಡ ತನ್ನ ಮಗನಿಗೆ ರಾವಣ ಅಂತ ಕರೆದಿಲ್ಲ. ಯಾಕ? ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಒಳ್ಳೆಯ ಕಾರ್ಯಗಳನ್ನ ಮಾಡಿ ನಾವು ಕೀರ್ತಿ ಗಳಿಸಬೇಕೇ ಹೊರತು ಕೆಟ್ಟ ಕಾರ್ಯಗಳನ್ನ ಮಾಡಿ ನಾವು ಎಂದಿಗೂ ಕೂಡ ಅಪಕೀರ್ತಿ ಗಳಿಸಬಾರದು. ಅದಕ್ಕ ಕರೆಯಿಸಿಕೊಂಡು ಬರುವವರು ಇಬ್ಬರು. ಈ ಗೆಳೆಯರ ಹಂಗ ಅಲ್ಲ, ಕರೆಯಿಸಿಕೊಂಡಾಗ ಬರ್ತಾರೆ. ಕರೆಯಿಸಿಕೊಂಡು ಅಂದ್ರೇನು? ನಾವು ಒಳ್ಳೆ ಕಾರ್ಯ ಮಾಡಿದ್ವಿ ಅಂತಂದ್ರೆ ಕೀರ್ತಿ, ಮತ್ತು ಕೆಟ್ಟ ಕಾರ್ಯ ಮಾಡಿದ್ವಿ ಅಂತಂದ್ರ ಅಪಕೀರ್ತಿ ಬರ್ತಾಳ. ಅದಕ್ಕ ಕರೆಯಿಸಿಕೊಂಡು ಬರುವವರು ಇಬ್ಬರು, ಕೀರ್ತಿ ಮತ್ತು ಅಪಕೀರ್ತಿ. ಎಷ್ಟು ಮಂದಿ ಗೆಳೆಯರಾದ್ರು ತಮ್ಮ? 6 ಮಂದಿ ಆದ್ರೇನಿಲ್ಲ, 6 ಮಂದಿ. ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು, ಬಡತನ ಶ್ರೀಮಂತಿಕೆ. ಬಂದರೆ ಹೋಗದವರು ಇಬ್ಬರು, ವಿದ್ಯೆ ಮತ್ತು ಕಲೆ. ಕರೆಯಿಸಿಕೊಂಡು ಬರುವವರು ಇಬ್ಬರು, ಒಂದು ಕೀರ್ತಿ, ಇನ್ನೊಂದು ಅಪಕೀರ್ತಿ. ಕಟ್ಟ ಕಡೆಗೆ ಇನ್ನು ಇಬ್ಬರು ಗೆಳೆಯರು ಬರ್ತಾರ, ಕರೆಯದೇ ಬರುವವರು ಇಬ್ಬರು. ನಾವು ಕರೆಯುವುದೇ ಬೇಕಾಗಿಲ್ಲ, ತನ್ನ ಟೈಮ್ ಆತು ಅಂತಂದ್ರೆ ಅವ್ರು ಬಂದೇ ಬಿಡ್ತಾರ. ಅವ್ರು ಬಡವರ ಇರ್ಲಿ, ಶ್ರೀಮಂತರ ಇರ್ಲಿ, ಗುರುನ ಇರ್ಲಿ, ಶಿಷ್ಯನ ಇರ್ಲಿ, ರಾಜನ ಇರ್ಲಿ, ಪ್ರಧಾನಿನ ಇರ್ಲಿ, ತನ್ನ ಟೈಮ್ ಆತು ಅಂತಂದ್ರ ಅವ್ರಿಬ್ರು ಬಂದೇ ಬರ್ತಾರ. ಅವ್ರು ಯಾರು ಅಂತಂದ್ರ ಒಂದು ಮುಪ್ಪ, ಇನ್ನೊಂದು ಸಾವು. ಹೌದಲ್ರಿ? ಮುಪ್ಪು ಬಂತು ಅಂತಂದ್ರೆ ಮುಗಿದು ಹೋತು. ಯಾರಾದ್ರೂ ಬ್ಯಾಡಂದ್ರೆ ಬಿಡ್ತೈತೇನ್ರಪ್ಪ ಅದು? ಏನ್ರಪ್ಪ ಮುಪ್ಪದೀನಿ, ನನಗೆ ಬರಬೇಡ, ನಾ ಬಹಳ ದೊಡ್ಡ ಶ್ರೀಮಂತ ಅದೀನಿ, ನಾ ಬಹಳ ಗುರು ಅದೀನಿ, ಜಗದ್ಗುರು ಅದೀನಿ ಅಂತಂದ್ರೆ ಬಿಡ್ತೈತೇನದು? ಇಲ್ಲ. ಮುಪ್ಪ ಬರುದ, ಸಾವು ಕೂಡ ಬರುದ. ಅದೆಲ್ಲ ನಾವು ಮುದುಕರ ಕಣ್ಣಂಗ್ ಕಾಣಬಾರ್ದು, ಮುದುಕಿಯರ್ ಕಣ್ಣಂಗ್ ಕಾಣಬಾರ್ದು ಅಂತಂದ್ರ ನಾವೆಲ್ಲ ಬಹಳ ಪ್ರಯತ್ನ ಮಾಡ್ತೀವಿ. ಕೂದಲು ಬೆಳ್ಳಗಾದ್ರೆ ಬಣ್ಣ ಹಚ್ಕೊಳ್ತೀವಿ. ನೀವು ಎಟ್ಟ ಬಣ್ಣ ಹಚ್ಕೊಂಡ್ರೆ ಸಹಿತ ಮತ್ತ 4 ದಿವಸದ ಹಾದ ಹೊಳಕ ಅದು ಮತ್ತ ಬಡ್ಡ್ಯಾಗ ಅಗ್ದಿ ಬೆಳ್ಳಿ ಚುಕ್ಕಿ ಮಿರಿ 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 ಮಿನ್ಸ್ತಿರ್ತದ ಅದು. ಯಾಕ? ಮುಪ್ಪ ಮುಚ್ಚಿಡಕ್ ಆಗುದಿಲ್ಲ, ಸಾವ ಬಚ್ಚಿಡಕ್ ಆಗುದಿಲ್ಲ. ಹಲ್ಲು ಬೀಳ್ತಾವ, ಹಲ್ಲು ಸೆಟ್ ಹಾಕೊಳ್ತೀವಿ. ಔಷಧ ಮಾತಾಡಕ್ ಹೋಗಾಗ ಕಳಚ್ ಪಟಕ್ನ ಬಿದ್ದು ಬಿಟ್ಟಿರ್ತೈತೆ. ಕಣ್ಣು ಮಂಜಾಗ್ತವ, ಚಸ್ಮಾ ಹಚ್ಕೊಳ್ತೀವಿ. ಏನ್ ಮಾಡಿದ್ರು ಕೂಡ ಮುಪ್ಪ ತಪ್ಪತೈತೇನು ಬರೋದು? ಅದು ಬಂದ ಬರೋದು. ಅದು ತನ್ನ ಸಮಯ ಬಂತು ಅಂತಂದ್ರ ಮುಪ್ಪು ಬರುದ. ಮತ್ತ ಇನ್ನೊಂದೇನು ಬರ್ತದ? ಸಾವು. ಎಷ್ಟು ವರ್ಷ ಆ ಕಾಲ ನಮ್ಮ ಹಣೆ ಬರೆದಾಗ ಬರೆದಿರ್ತಾನ, ಅಷ್ಟು ವರ್ಷ ಮಾತ್ರ ನಾವು ಈ ಭೂಮಿ ಮೇಲೆ ಇರಾಕ್ ಆಗ್ತದ. ಸಾವು ಅನ್ನೋದು ಬಂತು ಅಂತಂದ್ರ ಇಲ್ಲಿ ಯಾರಿಗೂ ಕೂಡ ನಿಲ್ಲಾಕ ಅವಕಾಶನೇ ಇಲ್ಲ. ಗೌತಮ ಬುದ್ಧನ ಹತ್ರ ಒಬ್ಬ ತಾಯಿ ಬಂದಳಂತ. ಯಪ್ಪ, ನೀ ಬಹಳ ದೊಡ್ಡ ಮಹಾತ್ಮ ಅದಿ, ಇರಾಕ್ ಒಬ್ಬ ಮಗ ಸತ್ತಾನ, ಹೆಂಗಾರ ಮಾಡಿ ಅವನಿಗೆ ಬದುಕಿಸು ಅಂತ ತಿಳ್ಕೊಂಡು ಬಂದಳಂತ. ಅವಾಗ ಗೌತಮ ಬುದ್ಧರಂತ ಅಂದ್ರಂತ, ನೋಡ್ತಾಯಿ, ಈ ಊರಾಗ ಹೋಗಿ ಭಿಕ್ಷಾ ಬೇಡಿ ಬಾ. ಯಾರ ಮನೆಯಾಗ ಸತ್ತಿಲ್ಲ ಅಂತವ್ರ ಮನೆಯಾಗ ಸಾಸ್ವಿ ತಗೊಂಡು ಬಾ, ನಿನ್ನ ಮಗನನ್ನ ಬದುಕಿಸ್ತೀನಿ ಅಂದ್ರಂತ ಗೌತಮ ಬುದ್ಧರು. ಮನೆಗೆ ಹೋಗ್ತಿದ್ದಳು ತಾಯಿ.
ಸಾಸ್ವಿ ಕೊಡ್ರಿ ಅಂತ ಕೇಳ್ತಿದ್ಳು, ತರಾಕ ಹೋಗ್ತಿದ್ರು, ತರ್ತಿದ್ರು. ನಿಮ್ ಮನ್ಯಾಗ ಹಿಂದೆ ಯಾರೇನು ಸತ್ತಾರೇನ್ರಿ ಅಂತ ಹೇಳಿ ಕೇಳ್ತಿದ್ಳು. ಇಲ್ಲ, ಹಿಂದೆ ನಮ್ಮ ಅಜ್ಜ ಸತ್ತಾನ, ಮುತ್ತಜ್ಜ ಸತ್ತಾನ. ಒಂದಲ್ಲ ಎರಡಲ್ಲ 100 ಮನೆ ತಿರುಗಿದ್ರು ಕೂಡ ಎಲ್ಲರ ಮನ್ಯಾಗ ಅದೇ ಉತ್ತರ, ನಮ್ಮ ಮನ್ಯಾಗೂ ಸತ್ತಾರ, ನಮ್ಮ ಮನ್ಯಾಗೂ ಸತ್ತಾರ, ನಮ್ಮ ಮನ್ಯಾಗೂ ಸತ್ತಾರ. ಅವಾಗ ಆಕಿಗೆ ಜ್ಞಾನೋದಯ ಆತು ಅಂತಂದ್ರ, ಜ್ಞಾನೋದಯ ಆಯ್ತು ಅಂತ ಏನಂತ, ಸಾವು ಅನ್ನೋದು ಎಲ್ಲರಿಗೂ ಕೂಡ ಬರುದ. ಅದು ಸ್ವಲ್ಪ ಬೇಗ ಆದ್ರೂ ಬರ್ಬಹುದು, ಲೇಟ್ ಆಗಿ ಬರಬಹುದು. ಅದಕ್ಕೆ ಬಸವಣ್ಣವ್ರು ಏನಂತಾರ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋರು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಣಿಯದ ಮುನ್ನ, ಮುತ್ತು ಮುಟ್ಟದ ಮುನ್ನ, ಮುನ್ನ 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 ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ತಮ್ಮ ಹುಟ್ಟಿವಿ ಅಂತಂದ್ರೆ ಒಂದಿಲ್ಲ ಒಂದು ದಿವಸ ನಾವು ಸತ್ಯ ಸಾಯ್ತೀವಿ. ಆದ್ರೆ ನಮ್ಮ ಜೀವನದೊಳಗ ಈ ಏನು 8 ಮಂದಿ ಗೆಳೆಯರು ಬರ್ತಾರಲ್ಲ, ಆ 8 ಮಂದಿ ಗೆಳೆಯರನ್ನ ಮಾತ್ರ ನೀನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬಡತನ ಸಿರಿತನ ಎಂಬತಕ್ಕಂತ 2 ಗೆಳೆಯರು ಬರ್ತಾರ, ಅವ್ರನ್ನ ನಂಬಾಕ ಹೋಗ್ಬೇಡ. ವಿದ್ಯೆ ಮತ್ತು ಕಲೆ ಎಂಬತಕ್ಕಂತ ಗೆಳೆಯರು ಬರ್ತಾರ, ಅವ್ರಿಬ್ಬರನ್ನ ನೀನು ಬಹಳ ನಂಬಬೇಕಪ್ಪ. ಕರೆದಾಗ ಬರ್ತಕ್ಕಂಥವ್ರು ಇಬ್ಬರದಾರ, ಒಂದು ಕೀರ್ತಿ ಒಂದು ಅಪಕೀರ್ತಿ. ನೀನು ಕೆಟ್ಟ ಕೆಲಸ ಮಾಡಿ ಅಪಕೀರ್ತಿಯನ್ನು ನೀ ಕರೆಯಕ ಹೋಗ್ಬೇಡ, ಒಳ್ಳೆಯ ಕೆಲಸವನ್ನ ಮಾಡಿ ನೀನು ಕೀರ್ತಿ ಎಂಬತಕ್ಕಂಥವನನ್ನ ಕರಿ. ಅಷ್ಟೇ ಅಲ್ಲ, ಹುಟ್ಟಿದ್ವಿ ಅಂದ ಬಳಕ ಒಂದು ದಿವಸ ನೀ ಸತ್ತ ಸಾಯ್ತಿ, ಸಾವು ಅನ್ನೋದು ಬರ್ತದ, ಮುಪ್ಪು ಅನ್ನೋದು ಕೂಡ ಬರ್ತದ. ಆ ಮುಪ್ಪು ಸಾವು ಬರೋದಕ್ಕಿಂತ ಮುಂಚೆ ಆ ಮೃತ್ಯುಂಜಯನನ್ನ ನೀನು, ಆ ಮೃತ್ಯುಂಜಯ ಅಂದ್ರೆ ಆ ಪರಮಾತ್ಮನ ಆರಾಧನೆಯನ್ನ ಮಾಡಿ, ಭಕ್ತಿಯನ್ನ ಮಾಡಿ ನೀ ಆ ಪರಮಾತ್ಮನ ಒಲುಮೆಯನ್ನ ಪಡ್ಕೊಳ್ಬೇಕು ಎಂಬತಕ್ಕಂತ ಒಂದು ವಿಚಾರ ಇಲ್ಲಿ ಪೀಠಿಕಾ ಭಾಗದಲ್ಲಿ ನೋಡ್ತಾ, ಇನ್ನು ಪುರಾಣ ಭಾಗದಲ್ಲಿ ಯಾವ ವಿಚಾರ ಬರುತ್ತದೆ ಅನ್ನೋದನ್ನ ನಮ್ಮ ಗವಾಯಿಗಳು ಒಂದು ಹಾಡನ್ನ ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ಎಲ್ಲ ಜೀವ
ದೇವಿರು ನನ್ನ ಹರಣದ ಹರಣ ನೀರು ನನ್ನ ಹರಣದ ಹರಣ ನೀರು ನನ್ನ ಹರಣದ ಹರಣವು ನನ್ನ ಹರಣದ ಹರಣವು ಶಕ್ತಿಯು ನೀನೆ ಬಾಲ ಶಕ್ತಿಯು ನನ್ನ ಜೀವನ ಮುಕ್ತಿಯು ನನ್ನ ಜೀವನ ಮುಕ್ತಿಯು ನನ್ನ ಜೀವನ ನನ್ನ ಜೀವನ ನಮ್ಮ ಗವಾಯಿಗಳು ಹಾಡಕತ್ರ ಎಲ್ಲ ಮರೆತು ಸುಮ್ಮನೆ ಕೇಳ್ಬೇಕು ಅನಿಸ್ತೈತಿ ಮೈಯೆಲ್ಲ ಕಿವಿ ಹಾಕಿ ಆ ಕಂಠದೊಳಗೆ ಹಂಗ ಜೇನು ಜೇನು ಕುಂತೈತೇನೋ ಅನಿಸ್ತೈತಿ ಜೋರಾದ ಚಪ್ಪಾಳೆ ಅದು. ದಾಂಪತ್ಯ ಜೀವನವು ಕಂಪುಳ್ಳ ರಸಪಾಕ ಇಂಪುಳ್ಳ ಗಾನದಂತಿರಲಿ ಸ್ವಂಪಿರಲಿ ತಂಪು ಮನೆಯಂತೆ ಪೂರ್ಣಜ್ಞ. ಏತಮ್ಮ ಏ ಹುಡುಗರೆ ಸುಮ್ಮನೆ ಕೂತ್ಕೋಬೇಕಪ್ಪ, ಮಾತಾಡಬಾರ್ದು. ನಂದಂಗಂತೀರಿ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಕೈ ಹಿಂಗ ಮಾಡ್ರಿ, ಹಿಂಗ ತಗೊಳ್ರಿ, ಹಿಂಗ ಇಟ್ಕೊಂಡು ಬಿಡ್ರಿ. ಸಿಂಹಾವಲೋಕನ ನಿನ್ನೆ ದಿವಸ ಏನ್ ಬಂದಿತ್ರಿ ಅವ್ರ ಪ್ರವಚನದಾಗ? ಏನ್ ತಂಗಿ ಮದುವೆ ನೋಡ್ರಿ ಎಷ್ಟು ಹೊರಪ್ಲೆ ಹೇಳ್ತಾರ ಅವ್ರು. ಮದುವೆ ಅಂದ್ರ ಹಂಗ ಅದು. ಮದುವೆ ಎಂಬುದು ಎರಡು ಹೃದಯಗಳ ಸಮ್ಮಿಲನ. ಹದವರಿತು ಬೆರೆತು ಬಾಳಿದರೆ ಅದುವೇ ಸ್ವರ್ಗ ಪೂರ್ಣಜ್ಞ ಅಂತ ಹೇಳ್ಯಾರ. ಯಾರ ಮದುವೆ ಆತು? ಯಾರ ಜೊತೆ ಆತು? ಯಾರ ಜೊತೆ ಆತು? ಗಂಗಾಂಬಿಕೆ. ನೋಡ್ರಿ ಪಾಪ ಸಣ್ಣ ಮಕ್ಕಳು ಎಷ್ಟು ಲಕ್ಷ್ಯ ಕೊಟ್ಟು ಅವ್ರಿಗೆ ಹೇಳಕತ್ತಾರ, ಅವರಿಗೆ ಚಪ್ಪಾಳೆ ಇರ್ತದೆ. ನಾವು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು, ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಬಹಳ ಸಂಭ್ರಮದಿಂದ ನಡೀತು ಮದುವೆ.
ನಮ್ಮ ಊರಿನ ಎಲ್ಲ ಗುರು ಹಿರಿಯರು, ವಿಶೇಷವಾಗಿ ನಮ್ಮ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು, ಎಲ್ಲಕ್ಕಿಂತ ಹೆಚ್ಚು ನೀವು ನನ್ನ ತಾಯಂದ್ರು ಎಷ್ಟು ಹೊರಪು ಹುಮ್ಮಸ್ಸಿನಿಂದ ಬಸವ ಗಂಗಾಂಬಿಕೆಯರ ಮದುವೆಯನ್ನು ಮಾಡಿದ್ರಿ. ಇಲ್ಲಿ ನಮ್ಮ ಸ್ವಾಮಿಗಳು ಸಹಿತ ಬಹಳ ಚಂದ ಮಾಡಿದ್ರು. ನಮ್ಮ ಸೋಮಯ್ಯ ಸ್ವಾಮಿಗಳ ಜೊತೆಗೆ ಮಹಾಂತಯ್ಯ ಸ್ವಾಮಿಗಳು, ಸಿದ್ದಯ್ಯ ಸ್ವಾಮಿಗಳು ಕೂಡಿ ಬಹಳ ಚಂದ ಮಾಡಿದ್ರು. ಇವೆಲ್ಲ ಇರಬೇಕು, ಪರಂಪರೆಗಳು ಇವೆಲ್ಲವೂ ಕೂಡ ಇರಬೇಕು. ನಾವು ಸಾಮಾನ್ಯವಾಗಿ ಮದುವೆ ಅಂತಂದ್ರೆ ಏನು ತಿಳ್ಕೊಂಡಿರ್ತೀವಿ? ಒಂದು ಗ್ರಾಮ್ಯ ಭಾಷೆದೊಳಗೆ ಹೇಳ್ತಾರೆ, ಅವ್ರಿಬ್ಬರನ್ನು ಗಂಟು ಹಾಕ್ಬಿಟ್ಟಿವ್ರಿ ಅಪ್ಪಾರ, ನಡ್ದೈತ್ರಿ, ಚಲೋ ನಡ್ದೈತ್ರಿ ಅವ್ರ ಸಂಸಾರ ಅಂತಾರೇನಿಲ್ಲ. ಗಂಟು ಹಾಕೋದು ಅದು ಅಂತಿಂತ ಗಂಟಲ್ಲ, ಎಂಥ ಗಂಟ ಅದು? ಬ್ರಹ್ಮ ಗಂಟ ಅಂತ ಕರೆದಾರ. ಅಂದ್ರೆ ಯಾರಿಂದಲೂ ಕೂಡ ಬಿಡಿಸಲಿಕ್ಕೆ ಆಗದೆ ಇರತಕ್ಕಂಥದ್ದು ಅದು ಬ್ರಹ್ಮ ಗಂಟ. ಮದ್ವಿ ಮಾಡ್ಕೊಂಡ್ರಲ್ರಿವ ಎಲ್ಲರೂ? ಹ್ಞೂ ರೀ ಅಪ್ಪಾರ ಅಂತಾರ. ಮಾಡ್ಕೊಂಡಿವ್ರಿ. ಮದ್ವಿ ಮಾಡ್ಕೊಳ್ತಕ್ಕಂತಹ ಸಮಯದೊಳಗ ಏನ್ರಿ ಒಂದು ಮಾತು ಹೇಳ್ತಾರ ಅವ್ರು, ಸಾವಧಾನ ಅಂದ್ರೆ ಎಚ್ಚರಿಕೆ. ಮದುವೆ ಅನ್ನೋದು ತಮ್ಮ ಇದು ಸಾಮಾನ್ಯ ಅಲ್ಲ. ಈಗ ಏನು ನೀವು ಬ್ರಹ್ಮಗಂಟ ಹಾಕಾಕ ನಡೆದಿ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ ಅಂತ ತಿಳ್ಕೊಂಡು ಏನು ಸಂಕಲ್ಪ ಮಾಡಿ ಪ್ರತಿಜ್ಞೆಯನ್ನ ಮಾಡಿ 3 ಗಂಟೆ ಹಾಕಾಕ ನಡೆದಿ, ಅದಕ್ಕ ಸಾವಧಾನ ಅಂತಾರೇನಿಲ್ಲ ಅವರು. ಅಕ್ಷತೆ ಹಾಕೋಕ್ಕಿಂತ ಮುಂಚೆ ಏನಂತಾರ? ಶುಭ ಮಂಗಲ ಸಾವಧಾನ ಅಂದ್ರೆ ಎಚ್ಚರಿಕೆ. ನೀನು ಮೈಯೆಲ್ಲ ಕಿವಿಯಾಗಿ ಕೇಳು. ಒಮ್ಮ ನೀನು ಈ ಮದುವೆಯ ಸಂದರ್ಭದಲ್ಲಿ ಇವಳೇ ನನ್ನ ಧರ್ಮಪತ್ನಿ ಅಥವಾ ಇವನು ನನ್ನ ಪತಿದೇವ ಅಂತ ತಿಳ್ಕೊಂಡು ನಂಬಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ತಿಳ್ಕೊಂಡು 3 ಗಂಟೆ ಹಾಕ್ದಿ ಅಂತಂದ್ರ ಇದಕ್ಕ ಬಿಡುಗಡೆನೇ ಇಲ್ಲ. ಸ್ವತಃ ಬ್ರಹ್ಮ ಬಂದು ಬಿಡಿಸ್ತಾನಂದ್ರೂ ಕೂಡ ಇದು ಬಿಡುಗಡೆ ಆಗುವುದಿಲ್ಲಪ್ಪ ಅಂತ ತಿಳ್ಕೊಂಡು ಅದಕ್ಕೆ ಏನಂತ ಹೆಸರಿಟ್ರು? ಬ್ರಹ್ಮಗಂಟ ಅಂತ ಹೆಸರಿಟ್ರು. ಗಂಟ ಹಾಕೋದಕ್ಕಿಂತ ಮುಂಚೆನೆ ನೀ ಬೇರೆ ಏನಾದ್ರೂ ವಿಚಾರ ಮಾಡೋದಾದ್ರೂ ಮಾಡು, ಆದ್ರೂ ಒಮ್ಮೆ ಹಾಕದಿ ಅಂತಂದ್ರ ಮುಗೀತು. ಯಾಕ? ಅದು ಮದುವೆ ಎಂತಕ್ಕಂಥ ಒಂದು ಬಂಧನ. ಬಂಧನ ಅಂತಂದ್ರ ಅದು ಪವಿತ್ರ ಬಂಧನ. ಬಸವಾದಿ ಶಿವಶರಣರು ಈ ದಾಂಪತ್ಯ ಧರ್ಮಕ್ಕೆ ಅವರು ಕೆಟ್ಟ ಅನ್ಲಿಲ್ಲ. ಅವರು ಏನಂದ್ರು? ಸತಿ ಪತಿಗಳೊಂದಾದ ಹೊತ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಹೇಳಿದ್ರು ಅವರು. ಒಟ್ಟ 4 ಆಶ್ರಮಗಳು ಬರ್ತಾವ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ತಿಳ್ಕೊಂಡು 4 ಆಶ್ರಮಗಳು ಬರ್ತಾವ. ಈ 4 ಆಶ್ರಮಗಳಲ್ಲಿ ಯಾವುದಕ್ಕೂ ಧನ್ಯ ಅಂದ್ರು? ಏನು ಬ್ರಹ್ಮಚರ್ಯಕ್ಕಂದ್ರು, ಗೃಹಸ್ಥಕ್ಕಂದ್ರು, ವಾನಪ್ರಸ್ಥಕ್ಕಂದ್ರು, ಸನ್ಯಾಸಕ್ಕಂದ್ರು? ಯಾತಕ್ಕಂದ್ರು ಅಂತಂದ್ರ ಧನ್ಯೋ ಗೃಹಸ್ಥಾಶ್ರಮ. ನೀವು ತಂದಿ ಬಿಟ್ಟು, ತಾಯಿ ಬಿಟ್ಟು, ಬಂಧ ಬಳಗ ಬಿಟ್ಟು, ಎಲ್ಲಾ ಬಿಟ್ಟು ನೀವು ಸನ್ಯಾಸ ಆಶ್ರಮವನ್ನ ನೀವು ಸ್ವೀಕಾರ ಮಾಡಿರಿ ಅಂತ ತಿಳ್ಕೊಂಡು ಸ್ವಾಮಿಗಳಿಗೆ ಧನ್ಯ ಅನ್ಲಿಲ್ಲ ಅವರು. ಯಾರಿಗೆ ಧನ್ಯ ಅಂದ್ರು? ನಿಮಗಂದ್ರು. ಗೃಹಸ್ಥ ಧರ್ಮವನ್ನ ಪರಿಪಾಲನೆ ಏನು ಮಾಡಕತ್ತಿರಲ್ಲ ನಿಮಗಂದ್ರು ಧನ್ಯೋ ಗೃಹಸ್ಥಾಶ್ರಮ. ಯಾಕೆ ನಿಮಗ ಧನ್ಯ ಅಂದ್ರು ಅಂತಂದ್ರ ಗಂಡ, ಹೆಂಡತಿ, ಮಕ್ಕಳು, ಮನಿ, ಮಾರ, 1 2 108 ತಾಪತ್ರಯಗಳ ಮಧ್ಯದಲ್ಲಿಯೂ ಕೂಡ ನೀವು ಆ ಪರಮಾತ್ಮನನ್ನು ಬಿಡುವುದಿಲ್ಲ. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ. ಈ ಗೃಹಸ್ಥ ಆಶ್ರಮ ಧನ್ಯ ಅನಿಸ್ಕೋಬೇಕಾಗಿತ್ತು ಅಂತಂದ್ರ, ಶ್ರೇಷ್ಠ ಅಂತ ಅನಿಸ್ಕೋಬೇಕಾಗಿತ್ತು ಅಂತಂದ್ರ ಅದು ನಿಮ್ಮ ಕೈಯೊಳಗ ಅದ. ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಪರಸ್ಪರ ಅಗ್ದಿ ವಿಶ್ವಾಸದಿಂದ ನಡ್ಕೊಂಡ್ರ ಅದು ಧನ್ಯೋ ಗೃಹಸ್ಥಾಶ್ರಮ. ಏನಂದ್ರು ಸರ್ವಜ್ಞ? ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗೆ ಇಚ್ಛೆಯ ನರಿತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ನೋಡ್ರಿ, ಎಲ್ಲ ಸ್ವರ್ಗ ಬಹಳ ಸುಖ, ಸ್ವರ್ಗ ಬಹಳ ಸುಖ, ಸ್ವರ್ಗ ಬಹಳ ಸುಖ ಅಂತೇಳಿ ಅಂತಿರ್ತಾರ.
ಅದ್ರ ಸರ್ವಜ್ಞ ಅಂತಾನ ಯಾ ಸ್ವರ್ಗ ತಗೊಂಡು ಏನು ಮಾಡುದದ? ನಿನ್ನ ಮನಿನೇ ಸ್ವರ್ಗ ಆಗ್ತದ. ನಿನ್ನ ಮನಿ ಯಾವಾಗ ಸ್ವರ್ಗ ಆಗ್ತದ ಅಂತಂದ್ರ ಹೇಳ್ತಾರ ಅವರು, ಬೆಚ್ಚನ ಮನೆಯಾಗೆ ಇರಾಕ ಒಂದು ಚಂದ ಮನಿ ಇದ್ರೆ ಸಾಕು. ಏನ್ ಅಂತಸ್ತಿನ ಮ್ಯಾಲ ಅಂತಸ್ತಿನ ಮ್ಯಾಲ ಅಂತಸ್ತು ಮನಿ ಇರ್ಬೇಕಂತೇನಿಲ್ಲ. ಚಳಿಗಾಲದಾಗ, ಬ್ಯಾಸಿಗೆಯಾಗ, ಮಳೆಗಾಲದಾಗ ಏನೋ ತೊಂದರೆ ಆಗದೆ ಇರ್ತಕ್ಕಂಥ ಒಂದು ಸಣ್ಣ ಮನೆ ಇದ್ರೂ ಕೂಡ ಸಾಕು. ಬೆಚ್ಚನ ಮನೆಯಾಗೆ, ವೆಚ್ಚಕ್ಕೆ ಹೊನ್ನಾಗಿ ಖರ್ಚು ಮಾಡಕ್ ಕಿಶೆದಾಗ ಒಂದ್ 4 ದುಡ್ಡು. ಏನು ಲಕ್ಷಗಟ್ಲೆ ಕೋಟಿಗಟ್ಲೆ ಅನ್ಲಿಲ್ಲ ಅವರು. ಯಾವಾಗ ಅವಶ್ಯಕತೆ ಅನಿಸ್ತದ ಆವಾಗ ಒಂದಿಟ್ಟು ಖರ್ಚು ಮಾಡಾಕ ಕಿಶಾದಾಗ 4 ದುಡ್ಡ ಹಣ. ಬೆಚ್ಚನ ಮನೆಯಾಗೆ, ವೆಚ್ಚಕ್ಕೆ ಹೊನ್ನಾಗೆ, ಇಚ್ಛೆಯ ನರಿತು ನಡೆವ ಸತಿ ಇರಲು. ಇಲ್ಲಿ ನೋಡ್ರಿ ಶಬ್ದ ಎಂಥದ್ದು ಹೇಳ್ಯಾರ ಅವರು. ಇಚ್ಛೆಯ ನರಿತು ನಡೆವ ಸತಿ ಇರಲು. ಇಚ್ಛೆ ಅಂತಂದ್ರ ಗಂಡನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಡಿತಕ್ಕಂತ ಹೆಂಡತಿ. ಕೇವಲ ಹೆಂಡತಿ ಅಷ್ಟೇ ಅಲ್ಲ, ಗಂಡನೂ ಕೂಡ ಹೆಂಡತಿಯ ಭಾವನೆಗಳನ್ನ ಅರಿತು ನಡಿತಕ್ಕಂತ ಗಂಡ. ಗಂಡ ಹೆಂಡತಿ ಹೆಂಗಿರ್ಬೇಕು ಅಂತಂದ್ರ ಇಲ್ಲಿ ಮೊನ್ನೆ ಒಂದು ಹಾಡ ಹಾಡಿದ್ರು, ಗಂಡ ಹೆಂಡರು ಒಂದಾಗಿ ನಡೆದರೆ ನಂದಾದೀಪೋ ಮಲ್ಲಯ್ಯ. ನಂದಾದೀಪ ಅಂತಂದ್ರ ಆನಂದದ ದೀಪ, ಯಾವಾಗಲೂ ಬೆಳಕು ಕೊಡತಕ್ಕಂತ ದೀಪಕ್ಕ ನಂದಾದೀಪ ಅಂತ ಕರೀತಾರೆ. ನಮ್ಮ ಸಂಸಾರ ನಂದಾದೀಪ ಆದಂಗ ಆಗ್ಬೇಕು, ಬೆಳಕು ಕೊಡ್ತಕ್ಕಂಥದ್ದಾಗಬೇಕೆ ಹೊರತು ಕತ್ತಲೆ ಕೊಡ್ತಕ್ಕಂಥದ್ದಾಗಬಾರದು. ಬೆಳಕು ಕೊಡಬೇಕಾಗಿತ್ತು ಅಂತಂದ್ರ ಹೆಂಗಿರ್ಬೇಕು ಗಂಡ ಹೆಂಡತಿ ಅಂತಂದ್ರ ಪರಸ್ಪರ 63 ಇದ್ದಂಗಿರ್ಬೇಕು. ಸಂಖ್ಯೆ ನೋಡ್ರಿಲ್ಲ ಹೆಂಗೈತಿದು? 63 ಹೆಂಗೈತಿ ತಂಗಿ? 6 ಯಾತ್ರಕ್ಕೆ ನೋಡ್ತಿರ್ತೈತಿ 3ಕ್ಕ, 3 ಯಾತ್ರಕ್ಕೆ ನೋಡ್ತಿರ್ತೈತಿ 6ಕ್ಕ. 6ರ ಮುಖ 3ರ ಕಡೆಗೆ, 3ರ ಮುಖ 6ರ ಕಡೆಗೆ. ಹಂಗ ಗಂಡ ಹೆಂಡತಿನ ನೋಡ್ತಿರ್ಬೇಕು, ಹೆಂಡತಿ ಗಂಡನ ನೋಡ್ತಿರ್ಬೇಕು. ಅಂದ್ರೆ 63. ಮತ್ತೆ ಹೋಗಿ ಅದೇ ಮಾಡ್ರಿ ಅಂತೀನಿ ಎದರ ಬದಲ ಕುಂತು. ಅವ್ರು ನೀವು ನೋಡೋದು, ನೀವು ನಾವ್ರು ನೋಡೋದು. ಇದರ ಅರ್ಥ ಏನು ಅಂತಂದ್ರೆ ಹೆಂಡತಿಯ ಭಾವನೆಗಳನ್ನ ಗಂಡ ಅರ್ಥ ಮಾಡಿಕೊಂಡು ನಡಿಬೇಕು. ಗಂಡನ ಭಾವನೆಗಳನ್ನ ಹೆಂಡತಿ ಅರ್ಥ ಮಾಡಿಕೊಂಡು ನಡೆದ್ರೆ ಗಂಡ ಹೆಂಡರು ಒಂದಾದಾಗ ಅದು ನಂದಾದೀಪ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನಡಿಬೇಕು. ಒಂದ್ ವೇಳೆ 63 ಆಗುದ 36 ಆಯ್ತಂದ್ರಿ ಅವ ಹೆಂಗಾಗ್ತದ? ಅದೇನು ಅಂತಲ್ಲ, ಎತ್ತು ಎರಿಗೆ ಎಳೆದ್ರೆ ಕ್ವಾಣ ಕೆರಿಗೆ ಎಳೆದಿತ್ತಂತ, ಹಂಗಾಗ್ತದ ನೋಡ್ರಿ. ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಂಡು ನಡಿಬೇಕು. ಶರಣರು ಯಾಕೆ ದೊಡ್ಡವರಾದ್ರು ಅಂತಂದ್ರ, ಬಸವಣ್ಣ ಆಗಿರ್ಬೋದು ಎಲ್ಲಾ ಏನು ಶರಣರು ಯಾಕೆ ದೊಡ್ಡವರಾದ್ರು ಅಂತಂದ್ರ ಒಬ್ಬರಿಗೊಬ್ರು ಅರ್ಥ ಮಾಡಿ ನಡೆದ್ರವ್ರು, ಅದಕ್ಕೂ ಶರಣರು ಅಂತ ಹೇಳಿ ಅನಿಸ್ಕೊಂಡ್ರು. ದೇವರ ದಾಸಿಮಯ್ಯ ಎಂಬತಕ್ಕಂಥ ಒಬ್ಬ ಶರಣರ ಹೆಸರು ಕೇಳಿರಿ ತಂಗಿ? ಬಹಳ ದೊಡ್ಡವರು, ಬಹಳ ದೊಡ್ಡವರು. ಬಸವಣ್ಣನವ್ರಕ್ಕಿಂತ ಪೂರ್ವದಲ್ಲಿ ಬಾಳಿರತಕ್ಕಂಥ ಆದಿ ವಚನಕಾರ ಅಂತ ತಿಳ್ಕೊಂಡು ಪ್ರಸಿದ್ಧಿಯನ್ನ ಪಡೆದುಕೊಂಡವರು ದೇವರ ದಾಸಿಮಯ್ಯನವರು. ಎಂಥ ಶರಣರವರು! ಇಡೀ ಶರಣ ಸಾಹಿತ್ಯದೊಳಗ, ಶರಣ ಸಂಕುಲದೊಳಗ ಒಬ್ಬ ಅಪರೂಪದ ಶರಣರ ಜೋಡಿ ಇತ್ತು ಅಂತಂದ್ರ ಅದು ಯಾವುದು ಅಂತಂದ್ರ ದಾಸಿಮಯ್ಯ ಮತ್ತು ದುಗ್ಗಳೆ. ಹೆಂಡತಿ ಬಹಳ ಅರಿವು ಇದ್ದಕ್ಕಿರ್ಬೇಕು, ಬಹಳ ತಿಳುವಳಿಕೆ ಇದ್ದಕ್ಕಿರ್ಬೇಕು, ಬಹಳ ಜ್ಞಾನ ಇದ್ದಕ್ಕಿರ್ಬೇಕು. ಅಂದ್ರ ಆ ಸಂಸಾರ ಸಸಾರ ಆಗ್ತದ ತಂಗಿ. ಇವತ್ತು ಒಂದಿಷ್ಟು ಲೌಕಿಕದ ಬಗ್ಗೆ ಒಂದಿಷ್ಟು ಮಾತಾಡೋಣ. ಗಂಡ ಹೆಂಡತಿ ಈ ಪ್ರಪಂಚದ ಬಗ್ಗೆ ಒಂದಿಷ್ಟು ಇವತ್ತು ಪುರಾಣದೊಳಗೆ ಚಿಂತನೆ ಮಾಡೋಣ. ಹೆಂಗಿದ್ರು ನೀವು ಸುಖದಿಂದ ಇರ್ತೀರಿ, ಹೆಂಗಿದ್ರು ನಿಮ್ಮ ಮನೆ ಸ್ವರ್ಗ ಆಗ್ತದ ಅನ್ನೋದ್ರ ಬಗ್ಗೆ ಒಂದು 15-20 ನಿಮಿಷ ಚಿಂತನೆಯನ್ನು ಮಾಡೋಣ. ಲಕ್ಷ ಕೊಟ್ಟು ಕೇಳ್ತೀರಿ ತಂಗಿ? ಹುಡುಗರು ಮಾತಾಡಬಾರ್ದಪ್ಪ, ಸುಮ್ಮನೆ ಕುತ್ಕೋಬೇಕು. ಆ ಹುಡುಗರ ಕಡೆ ಒಬ್ಬರು ಲಕ್ಷ ಕೊಡ್ರಿ, ಯಾಕೋ ಸ್ವಲ್ಪ ಗಲಾಟೆ ಮಾಡತ್ತಾರ. ದೇವರ ದಾಸಿಮಯ್ಯ ದುಗ್ಗಳೆ. ಎಲ್ಲರೂ ಸಹಿತ ಇರ್ಬೇಕಪ್ಪ ಗಂಡ ಹೆಂಡತಿ ಹೆಂಗಿರ್ಬೇಕು ಅಂತಂದ್ರ ದಾಸಿಮಯ್ಯ ದುಗ್ಗಳೆ ಇದ್ದಂಗಿರ್ಬೇಕು, ದಾಸಿಮಯ್ಯ ದುಗ್ಗಳೆ ಇದ್ದಂಗಿರ್ಬೇಕು ಅಂತ ತಿಳ್ಕೊಂಡು ನಾಡೆಲ್ಲ ಮಾತಾಡ್ತಿದ್ರು. ಒಂದಿಷ್ಟು ಜನ ಯುವಕರು ಬಂದ್ರಂತ. ಯಾರ ಹತ್ರ? ದಾಸಿಮಯ್ಯನವ್ರ ಹತ್ರ. ಏನ್ರಿ ಶರಣರ, ಇಡೀ ಊರೆಲ್ಲ ನಾಡೆಲ್ಲ ಮಾತಾಡಕತ್ತದ,
ನೀವು ಗಂಡ ಹೆಂಡತಿ ಬಹಳ ಚಲೋ ಅದಿರಂತ, ನಿಮ್ಮ ಮನಿನೇ ಸ್ವರ್ಗ ಆಗ್ಯದಂತ, ನಾವು ಕೂಡ ಮದುವೆ ಮಾಡ್ಕೋಬೇಕಂತ ಮಾಡೀವಿ, ಎಂಥವಳನ್ನ ಮಾಡ್ಕೊಂಡ್ರ ನಮ್ಮ ಮನೆಯೂ ಕೂಡ ಸ್ವರ್ಗ ಆಗ್ತದ ಅಂತ ಕೇಳಾಕಂತ ಒಂದಿಷ್ಟು 8-10 ಹುಡುಗರು ಬಂದ್ರಂತ ದೇವರ ದಾಸಮಯ್ಯನವ್ರ ಹತ್ರ. ಮಠ ಮಧ್ಯಾಹ್ನ ಅವಾಗ ಏನ್ ಮಾಡಾಕತ್ತಿದ್ರು ಇವರು ಅಂತಂದ್ರ ನೇಗಿ ನೇಯಕತ್ತಿದ್ರು. ದಾಸಿಮಯ್ಯನವರು ನೇಗಿ ನೇಯಕತ್ತಿದ್ರು. ಸಾಕಷ್ಟು ಬೆಳಕದ, ಕತ್ತಲೆ ಅನ್ನೋದೇ ಇಲ್ಲ. ಅಂತ ಸಮಯದೊಳಗ ಅಂತಾರ, ಏ ದುಗ್ಗಡೆ ಕತ್ಲೆ ಆತು, ದಾರ ಕಾಣವಲ್ದು, ಒಂದಿಟ್ಟು ದೀಪ ತಗೊಂಡು ಬಾ. ಅಷ್ಟು ಅನ್ನೋದ ತಡ ದುಗ್ಗಳೆ ಬೆಳಗಿನಿಂದ ಹಿಂಗ ದೀಪ ಹಿಡ್ಕೊಂಡು ತಂದು ಮುಂದಿಟ್ಟಳಂತ. ಆತು ಮಧ್ಯಾಹ್ನ ಸಮಯ ಆಗೈತಿಪ್ಪ, ಮತ್ತ ನಾವು ಪ್ರಸಾದ ಸಮಯ ಆಗೈತಿ, ನೀವು ಒಂದಿಟ್ಟು ಪ್ರಸಾದ ಮಾಡಾಕ ಬರ್ರಿ ಅಂತ ತಿಳ್ಕೊಂಡು ಆ ಯುವಕರನ್ನ ಕರ್ಕೊಂಡು ಪ್ರಸಾದಕ್ಕೆ ಕುಂತರಂತ. ಯಾರು? ದೇವರ ದಾಸಮಯ್ಯನವರು. ಮಠ ಮಧ್ಯಾಹ್ನ ತಂಪಾಗಿರ್ತಕ್ಕಂಥ ಅಂಬಲಿ, ಪಟ್ಟಿಗೆ ತಂಪಾಗ್ಲಿ, ನೆತ್ತಿಗೆ ತಂಪಾಗ್ಲಿ ಅಂತ ತಿಳ್ಕೊಂಡು ದುಗ್ಗಳೆ ಎಲ್ಲರಿಗೂ ಕೂಡ ಆ ತಂಪಾಗಿರ್ತಕ್ಕಂಥ ಅಂಬಲಿ ನೀಡ್ತಾಳಂತ. ಅವಾಗ ಆ ಅಂಬಲಿ ಒಳಗೆ ಹಿಂಗ ಕೈ ಹಾಕ್ತಾರ ದಾಸಮಯ್ಯನವರು. ಏ ದುಗ್ಗಳೆ, ಎಷ್ಟು ಸುಡಾಕತ್ತದಲ್ಲ ಇದು ಅಂಬಲಿ, ಹಿಂಗ್ರೆ ಸುಡಾಕತ್ತದ್ರೆ ಅಂತ ತಿಳ್ಕೊಂಡು ಮುಂದೆ ಕುಂತ್ಕೊಂಡು ಹಿಂಗ ಆ ಸೆರಗು ತಗೊಂಡು ಹಿಂಗ ಗಾಳಿ ಹಾಕಕತ್ತಲಂತ. ಅವಾಗ ಯುವಕರು ಮುಟ್ಟಿ ನೋಡ್ತಾರ, ಅಂಬಲಿ ತಂಪದ. ಇವ್ರು ನೋಡಿದ್ರೆ ಬೆಚ್ಚಗೈತಿ ಅಂತ ತಿಳ್ಕೊಂಡು ದಾಸಿಮಾರ್ಯರು ಹೇಳ್ತಾರ. ಆವಾಗ ದಾಸಿಮಾರ್ಯರು ಅಂದ್ರಂತ, ನೋಡು ಮಠ ಮಧ್ಯಾಹ್ನದೊಳಗ ದೀಪ ಇದ್ರೂ ಕೂಡ, ಸಾಕಷ್ಟು ಬೆಳಕು ಇದ್ರೂ ಕೂಡ ದೀಪ ತಗೊಂಡು ಬಾ ಅಂತಂದ್ರ ದೀಪ ತಂದಳು. ಇಷ್ಟೆಲ್ಲ ಬೆಳಕದ ದೀಪ ತಗೊಂಡು ಏನ್ ಮಾಡ್ತಿ ಅಂತ ತಿಳ್ಕೊಂಡು ಒಂದು ಮಾತು ಅನ್ಲಿಲ್ಲ. ಈ ಅಂಬಲಿ ಇಷ್ಟು ತಂಪಿದ್ರು ಸಹಿತ ನಾ ಬೆಚ್ಚಗೈತಿ ಅಂತ ಹೇಳಂದೆ, ಅದು ಸಹಿತ ವಿಚಾರ ಮಾಡ್ಲಾರ್ದೇನೆ ಮುಂದೆ ಕುತ್ಕೊಂಡು ತನ್ನ ಸೆರಗಿನಿಂದ ಆ ಅಂಬಲಿ ತಂಪ ಆಗ್ಲಿ ಅಂತ ತಿಳ್ಕೊಂಡು ಏನು ಸೆರಗ ಹಾಕಿದಳಲ್ಲ, ಇಂಥ ಹೆಂಡತಿ ಸಿಕ್ಕರು ಮಾಡ್ಕೊಳ್ರಿ, ನಿಮ್ಮ ಮನಿ ಸ್ವರ್ಗ ಆಗ್ತದ, ನಿಮ್ಮ ಬಾಳ ಸ್ವರ್ಗ ಆಗ್ತದ. ಒಂದ್ ವೇಳೆ ನೀವ ಹಂಗಂದಿದ್ರ, ಮಠ ಮಧ್ಯಾಹ್ನದೊಳಗ ಸಾಕಷ್ಟು ಬೆಳಕಿನೊಳಗ ಏ ಕಟ್ಲೆ ಆಗೈತಿ ದೀಪ ತಗೊಂಡ್ ಬಾ ಅಂತಂತ ನೀವು ಕರೆದಿದ್ರ ಏನಂತಿದ್ಳು? ಇಂಥ ಮಠ ಮಧ್ಯಾಹ್ನದೊಳಗ ನಿಮ್ಗ ದಾರ ಕಾಣಲಾಗೈತಿ, ಒಂದಿಟ್ಟು ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ನೋಡ್ರಿ ಅಂತಿದ್ಳ. ಅಲ್ಲೇನು ಶುರು ಆತಿತ್ತು? ಜಗಳ ಶುರು ಆತಿತ್ತೇನಿಲ್ಲ. ಆದ್ರ ದುಗ್ಗಳ ಏನು ಅನ್ಲಿಲ್ಲ. ನಮ್ಮ ಪತಿದೇವರು ಹಿಂಗ ಹೇಳ್ಯಾರಂದ ಬಳಕ ಏನೋ ಒಂದು ಅರ್ಥ ಇದ್ದಂಗದ. ಇಟ್ಟು ಅಂಬಲಿ ತಂಪಿದ್ರು ಸಹಿತ ಸುಡ್ತೈತಿ ಅಂತಾರಂದ ಬಳಕ ಇದ್ರ ಹಿನ್ನೆಲೆಯೊಳಗ ಏನೋ ಒಂದು ಅರ್ಥ ಇದ್ದಂಗದ ಅಂತ ತಿಳ್ಕೊಂಡು ಗಂಡನ ಭಾವನೆಗಳನ್ನ ಅರ್ಥ ಮಾಡಿಕೊಂಡ್ಳು ಅಂತ ತಿಳ್ಕೊಂಡು ಇವತ್ತು ದುಗ್ಗಳೆಯನ್ನ ನಾವೆಲ್ಲರೂ ಕೂಡ ನೆನೆಸ್ತೀವಿ. ತುಕಾರಾಮರ ಹೆಸರು ಯಾರು ಕೇಳಿಲ್ಲ ಹೇಳ್ರಪ್ಪ. ಬಹಳ ಬಡತನ, ಕಿತ್ತು ತಿನ್ನೋ ಬಡತನ. ಒಂದು ದಿವಸ ಹೆಂಡತಿ ಅಂತಾಳ, ನನ್ನ ಯಾಕಾರ ಮಾಡ್ಕೊಂಡ್ರಿ ನೀವು? ಎಲ್ಲಿ ಭಜನೆಗೆ ಕರೀತಾರ, ಜಾತ್ರೆಗೆ ಕರೀತಾರ, ಬರೀ ವಿಠ್ಠಲ ಅಂತೇಳಿ ನೀವು ಭಜನೆ ಮಾಡ್ಕೊಂತ ಹೋಗ್ತೀರಿ. ಮನ್ಯಾಗ ಒಂದು ಕಾಳಿಲ್ಲ, ನಾನು ಉಪವಾಸ, ನಿಮ್ಮ ಮಗನೂ ಉಪವಾಸ. ಇವತ್ತು ದುಡ್ಕೊಂಡು ಏನಾರ ತಂದ್ರಿ ಅಂತಂದ್ರ ಇವತ್ತು ನಿಮ್ಮ ಮನೆಯಾಗ ಕರ್ಕೋತೀನಿ, ಇಲ್ಲ ಆದ್ರೆ ನಾವ ಮನೆ ಬಿಟ್ಟು ಹೋಗ್ತೀವಿ ಅಂತ ತಿಳ್ಕೊಂಡು ಹೆಂಡತಿ ಸಂತ ತುಕಾರಾಮರಿಗೆ ಬೈತಾಳ. ಇಲ್ಲ ಇವತ್ತೇನಾದ್ರೂ ತಂದೆ ತರ್ತೀನಿ ಅಂತ ತಿಳ್ಕೊಂಡು ದುಡಿಯಾಕಂತ ಹೋಗ್ತಾರ ಸಂತ ತುಕಾರಾಮರು. ಯಾರೋ ಒಂದಿಟ್ಟು ಜನ ನಮ್ಮ ಮನ್ಯಾಗ ಒಂದಿಟ್ಟು ಸತ್ಯನಾರಾಯಣ ವ್ರತ ಅದ, ಮನೆಗೆ ಬರ್ರಿ ಅಂತ ತಿಳ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರ. ಅಲ್ಲಿ ಭಜನೆ ಮಾಡ್ಕೊಂತ ಕುಂಡಿರ್ತಾನ ಸಂತ ತುಕಾರಾಮ. ಯಾವಾಗ ಹೊತ್ತು ಮುಣುಗುತ್ತದ ಅವಾಗ ನೆನಪಾಗ್ತದ ಅವನಿಗೆ, ಮನ್ಯಾಗ ಕಾಳಿಲ್ಲ ಕಡಿ ಇಲ್ಲ, ಏನಾದ್ರೂ ದುಡ್ಕೊಂಡು ತಗೊಂಡು ಬರ್ರಿ ಅಂತ ತಿಳ್ಕೊಂಡು ಹೆಂಡತಿ ಹೇಳಿದ್ದು ನೆನಪಾಗ್ತದ. ಟೈಮ್ ಮುಗಿದು ಹೋಗ್ಬಿಟ್ಟಿರ್ತೈತಿ, ಹೊತ್ತು ಮುಳುಗಾಕ ಬಂದಿರ್ತದ. ಮನಿ ಕಡೆಗೆ ಏನು ಮಾಡ್ಬೇಕು, ಏನು ಒಯ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊಂತ ಬರೋ ಟೈಮ್ದೊಳಗ ಹಾದ್ಯಾಗ ಒಂದು ಕಬ್ಬಿನ ತ್ವಾಟ, ಕಬ್ಬರ ಒಯ್ಬೇಕು ಒಂದು 4 ದಂಟ ಅಂತ ತಿಳ್ಕೊಂಡು ಆ ಹೊಲದ ಮಾಲಕನಿಗೆ ಹೇಳಿ ಒಂದು ಕಬ್ಬಿನ ಸೂಡು ಕಟ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಮನೆಗೆ ಬರತಕ್ಕಂತ ಸಮಯದೊಳಗ ಇಂಥ ಸಣ್ಣ ಹುಡುಗರು ಎಜ್ಜ ಎಪ್ಪ ನನಗೂ ಒಂದಿಟ್ಟು ಕಬ್ಬು ಕೊಡು ಅಂತ ತಿಳ್ಕೊಂಡು ಇದ್ದಟ್ಟು ಕಬ್ಬು ಎಲ್ಲ ಕಸ್ಕೊಳ್ತಾರ. ಈಟ ಒಂದು ಕಬ್ಬಿನ ದಂಟು ಬೆಳೀತದ. ಅಟ್ಟ ನನ್ನ ಹೆಂಡತಿಗೆ ಮಗನಿಗೆ ಕೊಡ್ಬೇಕು ಅಂತ ತಿಳ್ಕೊಂಡು ಮನೆಗೆ ಬರ್ತಾರ. ಕಣ್ಣು ಕೆಂಪಾಗ್ಬಿಟ್ಟಿರ್ತಾವ ಹೆಂಡತಿ. ಯಾಕ? ಏನೂ ತಂದಿಲ್ಲ. ಏನ್ ತಂದ್ರೇನ್ರಿ?
ಇಲ್ಲ ಏನೂ ತರಕ್ ಆಗ್ಲಿಲ್ಲ. ಮತ್ ನಾ ಏನ್ ಹೇಳಿದ್ದೆ, ಇಲ್ಲ ಅಲ್ಲಿ ಭಜನೆಗೆ ಕರೆದ್ರು, ಅಲ್ಲಿ ನಾ ವಿಠಲ್ನ ಭಜನೆ ಮಾಡ್ಕೊಂತ ಕುಂತೆ. ಮತ್ತೇನು ತಂದ್ರಿ ನೀವು? ಈಗ ಇದೊಂದಿಟ್ಟು ಕಬ್ಬು ತಂದಿನಿ ಅಂತ ತಿಳ್ಕೊಂಡು ಆ ಕಬ್ಬಿನ ದಂಟ ಸಂತ ತುಕಾರಾಮರು ಹೆಂಡತಿ ಕೈಯಾಗ ಕೊಡ್ತಾರ. ಸಿಟ್ಟು ಬಂದಿತ್ತು, ಕಣ್ಣು ಕೆಂಪಾಗಿತ್ತು. ನೀ ಹೆಂಗರ ಬದುಕ್ತಿ, ನಾನು ನನ್ನ ಮಗ ಹೆಂಗ ಬದುಕಬೇಕಂತ ತಿಳ್ಕೊಂಡು ಅದೇ ಕಬ್ಬಿನ ದಂಟ ತಗೊಂಡು ಬೆನ್ನಾಗ ಒಂದು ಜೋರಾಗಿ ಹೊಡಿತಾಳ. 3 ತುಂಡಾಗ್ತದ ಅದು ಕಬ್ಬು. ಎಷ್ಟು ತುಂಡಾಗ್ತದ? 3 ತುಂಡಾಗ್ತದ. ಅವಾಗ ಸಂತ ತುಕಾರಾಮ್ರಂತಾರ, ಬಹಳ ಚಲೋ ಆತ್ ನೋಡು, ನಾನ ಕಲ್ಲಿಗೆ ಹೊಡೆದು 3 ತುಂಡು ಮಾಡ್ಬೇಕಂತ ಮಾಡಿದ್ನಿ, ನೀನ 3 ತುಂಡು ಮಾಡದೆ. ಈಗ ನೀವಂತ ತಗೋ, ನಿನ್ನ ಮಗನಿಗಂತೂ ಕೊಡು, ನಾನು ಒಂದ್ ತಿಂತೀನಿ ಅಂದ್ರಂತವ್ರು. ಇನ್ನು ಹೆಂಡತಿ ಹೊಡೆದಾಳವಾ ಅಂತ ತಿಳ್ಕೊಂಡು ತಾನು ಒಂದು ಹೊಡೆದಿದ್ರ ಏನಾಗ್ತಿತ್ರಪ್ಪ? ಸಂಸಾರ ಮುರಿದು ಹೋಗ್ತಿತ್ತು, ಮೂರಾಬಟ್ಟಿ ಆಗ್ತಿತ್ತು. ಗಂಡ ಹೆಂಡತಿ ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನಡಿಬೇಕು. ಆವಾಗ ಅದು ನಂದಾದೀಪ. ತಡ್ಕೋಬೇಕು, ತಾಳ್ಮೆ ತಗೋಬೇಕು. ಸಂಸಾರದೊಳಗೆ ಬೇಕಾಗಿರ್ತಕ್ಕಂಥದ್ದೇ ಸಹನೆ, ತಾಳ್ಮೆ. ಸಂಸ್ಕೃತದಲ್ಲಿ ಒಬ್ಬ ಮಹಾನ್ ಕವಿ ಆಗಿ ಹೋದ್ರು, ಮಾಘ ಅಂತ ಹೆಸರು ಕೇಳಿರ್ಬೇಕು ನೀವು. ಮಾಘ ಕವಿ ಅಂತ. ಒಳ್ಳೆ ದಾನಿಗಳು, ಶ್ರೀಮಂತರಿದ್ರು ಅವ್ರು, ಇಲ್ಲ ಅಂತಲ್ಲ. ಒಂದು ದಿವಸ ಮಧ್ಯಾಹ್ನದ ಸಮಯ ಪಾಪ ಒಬ್ಬ ಬಡವಿ ಆ ಮಾಘ ಕವಿಗಳ ಮನೆಗೆ ಬರ್ತಾಳ. ಏನ್ರಿ ಮಹಾತ್ಮರ, ಮತ್ತು ಮನ್ಯಾಗ ಬಹಳ ಬಡತನ ಅದ, ಒಂದು ಕಾಳಿಲ್ಲ, ಕಡಿ ಇಲ್ಲ, ಮೇಲಾಗಿ ಮದುವೆ ಕಾರ್ಯಕ್ರಮ ಅದ, ಮನ್ಯಾಗ ಏನು ಇಲ್ಲ, ಏನಾರ ನಮಗೊಂದಿಟ್ಟು ಸಹಾಯ ಮಾಡ್ರಿ ಅಂತ ತಿಳ್ಕೊಂಡು ಮಾಘ ಕವಿ ಹತ್ರ ಒಬ್ಬಕ್ಕೆ ಹೆಣ್ಮಗಳು ಬರ್ತಾಳ. ಅವಾಗ ಮಾಘ ಕವಿಗಳು ನೋಡ್ತಾರ, ಅಲ್ಲಿ ಇಲ್ಲಿ ಮನ್ಯಾಗ ಏನೂ ಇದ್ದಿದ್ದಿಲ್ಲ, ಎಲ್ಲ ಕೊಟ್ಟು 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 ಏನೂ ಇದ್ದಿದ್ದಿಲ್ಲ. ಲಕ್ಷ್ಯ ಯಾರ ಕಡೆ ಹೋಗ್ತು ಅಂತಂದ್ರ ಹೆಂಡತಿ ಕಡೆಗೆ ಹೋಗ್ತು. ಮಂಚದ ಮೇಲೆ ಮಕ್ಕೊಂಡಿದ್ದಳು ಹೆಂಡತಿ, ನಿದ್ದಿ ಹತ್ತಿತ್ತು. ಏನು ಮಾಡ್ದ ಅಂತಂದ್ರ ಮಾಘ ಕವಿ ಆ ಹೆಂಡತಿ ಹತ್ರ ಬಂದವನ ಆಕಿ ಕೈಯಾಗಿರ್ತಕ್ಕಂಥ ಒಂದು ಬಂಗಾರದ ಬಳಿ ಹಗರ್ಕ ಬಿಚ್ಕೊಂಡ. ಬಂಗಾರದ ಬಳಿ ಹಗರ್ಕ ಬಿಚ್ಕೊಂಡ. ಬಿಚ್ಕೊಳ್ಳುವಾಗ ಏನಾತು ಅಂತಂದ್ರ ಎಚ್ಚರ ಆತ್ ನೋಡ್ರಿ ಹೆಂಡತಿಗೆ. ಹೆಂಡತಿಗೆ ಎಚ್ಚರ ಆಗಿದ್ದ. ಏನ್ರಿ ಅಂತ ಕೇಳ್ತಾಳ. ಇಲ್ಲ ಪಾಪ ಆಕಿ ಬಡವಿ ಬಂದಾಳ, ಮತ್ ಏನಾದ್ರೂ ಕೊಡು ಅಂದಳು, ಮನ್ಯಾಗ ಏನು ಇದ್ದಿದ್ದಿಲ್ಲ, ಮತ್ತ ಅದಕ್ಕೆ ಒಂದು ಬಳಿ ಬಿಚ್ಚಿ ಕೊಡಾಕತ್ತೀನಿ, ಮದ್ವಿ ಅಂತ, ಪಾಪ ಬಹಳ ಬಡವಿ ಅಂತ. ಇದನ್ನ ಕೇಳಿರ್ತಕ್ಕಂಥ ಆ ಮಾಘ ಕವಿ ಹೆಂಡತಿ ಒಂದ ಬಳಿ ಎಲ್ಲಿ ಸಾಲ್ತದ ಅಂತ ತಿಳ್ಕೊಂಡು ಕೈಯಾಗಿರ್ತಕ್ಕಂಥ ಇನ್ನೊಂದು ಬಳಿ ಸಹಿತ ಬಿಚ್ಚಿ ಕೊಟ್ಟಳಂತ. ಆವಾಗ ಆ ಸಂಸಾರ ಸಸಾರ ಆತು. ಒಂದ್ ವೇಳೆ ನಿಮ್ಮ ಕೈಯಾಗಿಂದ ಬಳಿ ಬಿಚ್ಚಿ ಕೊಟ್ಟಿದ್ರೆ ಹೆಂಗಿತ್ತು ನಿಮ್ಮ ಮನೆಯವರು? ಯುದ್ಧ ಶುರು ಆತಿತ್ತೇನಿಲ್ರಿ? ಶುರು ಆತಿತ್ತೇನಿಲ್ರಿ? ಯುದ್ಧ ಶುರು ಆಗಿಬಿಡ್ತಿತ್ತು, ಜಗಳ ಶುರು ಆಗ್ಬಿಡ್ತಿತ್ತು. ಜಗಳ ಆತು ಅಂತಂದ್ರೆ ಸುರುನ ಸುಟ್ಕೇಸ್ ತಯಾರಾತು. ಎಲ್ಲಿಗೆ ತಯಾರಾತ್ರಿವ? ತವ್ರ ಮನೆಗೆ ತಯಾರಾಗೇ ಬಿಡ್ತದ. ಹೆಣ್ಮಕ್ಳದ ಒಂದು ವೀಕ್ನೆಸ್ ಏನು ಅಂತಂದ್ರ, ಅಸಹಾಯಕತೆ ಏನು ಅಂತಂದ್ರ, ಜಗಳ ಆತು ಅಂತಂದ್ರೆ ಬಾಯಾಗಿ ಬರುದು ಮೊದಲನೇ ಮಾತು, ನಾ ಹೋಗ್ತೀನಿ ನಮ್ಮ ಮನೆಗೆ. ಹಿಂಗ ಗಂಡ ಹೆಂಡತಿ ಜಗಳ ಆಡಿದ್ರಂತ. ಒಬ್ರಿಗೊಬ್ರು ಮಾತು ಬಿಟ್ರು. ಈ ಜಗಳ ಆದ ಕೂಡಲೇ ಮೊದಲನೇ ಸ್ಟೆಪ್ ಅಂತಂದ್ರೆ ಒಬ್ರಿಗೊಬ್ರು ಮಾತು ಬಿಡೋದು. ಬಿಡ್ತೀರೇನಿಲ್ಲ ಮಾತು? ಮತ್ತೆ ಹಿಪ್ಪರಿಗೆ ಯಾರು ಬಿಡೋದಿಲ್ಲ. ಯಾಕ್ರಿಪ್ಪ ಬಿಟ್ಟಾರೆ ನಿಮ್ಮ ಮನೆಯವ್ರು? ನಿಮ್ಮ ಮಾತು, ನಿಮ್ ಜೊತೆಗೆ ಮಾತು ಬಿಟ್ಟಾರೇನೋ? ಅವರು ಇಲ್ಲ ಅಂತಾರ, ಮಾತು ಬಿಡೋದಿಲ್ಲ. ಹೌದಲ್ರಿ? ಗಂಡ ಹೆಂಡತಿ ಜಗಳ ಆಡಿದ್ರು, ಒಬ್ರಿಗೊಬ್ರು ಮಾತು ಬಿಟ್ರು. ಇವನಿಗೆ ಮಾರನೇ ದಿವಸ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ನಸಿಕ್ನಾಗ 4 ಗಂಟೆಗೆ ಅವ ಊರು ಬಿಡ್ಬೇಕಾಗಿತ್ತು. ನಾನ್ ನೋಡಿದ್ರೆ ಹೆಂಡತಿ ಜೊತೆಗೆ ಮಾತು ಬಿಟ್ಟಿನಿ. ನಾನ ಮೊದಲು ಮಾತಾಡಿನಿ ಅಂದ್ರೆ ನಾ ಸೋತಂಗ ಆಗ್ತದ. ಊರಿಗಂತೂ ನಾ ಹೋಗಬೇಕು. ನಾನಂತೂ ಕುಂಭಕರ್ಣ ಇದ್ದಂಗ ಅದೀನಿ, ಎಚ್ಚರ ಆಗುದಿಲ್ಲ. ಹೆಂಡತಿ ಎಬ್ಬಿಸಿದಾಗ ನನಗೆ ಎಚ್ಚರ ಆಗ್ತೈತಿ ಅಂತ ತಿಳ್ಕೊಂಡು ಒಂದು ಚೀಟಿ ಬರೆದಿಟ್ಟ ಅವ. ಹೆಂಡತಿ ನೋಡುವಂಗ, ಹೆಂಡತಿಗೆ ಕಾಣುವಂಗ, ನಾಳೆ ಬೆಳಿಗ್ಗೆ ನಸುಕಿನ 4 ಗಂಟೆಗೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಹೀಗಾಗಿ ನೀನು 4 ಗಂಟೆ ಒಳಗಾಗಿ ನನ್ನನ್ನ ಎಬ್ಬಿಸಬೇಕು ಅಂತ ಒಂದು ಚೀಟಿ ಬರೆದಿಟ್ಟಳು. ಹೆಂಡತಿ ನೋಡುವಂಗ ಬರೆದಿಟ್ಟ ಇವ. ಆಯ್ತು ಅಂತ ತಿಳ್ಕೊಂಡು ಹೆಂಡತಿ ನೋಡಿದಳು, ಹೆಂಗೂ ಈಕಿ ನೋಡ್ಯಾಳ, ನನ್ನನ್ನು ಎಬ್ಬಿಸ್ತಾಳ ಅಂತ ತಿಳ್ಕೊಂಡು ಆರಾಮ್ ನಿದ್ದೆ ಹೊಡೆದ. ಬೆಳಿಗ್ಗೆ ಎಚ್ಚರ ಆದಾಗ ಬೆಳಿಗ್ಗೆ 10 ಗಂಟೆ ಆಗಿಬಿಟ್ಟೈತೆ. ಸಿಟ್ಟು ಬತ್ತು ನೋಡ್ರಿ. ಸಿಟ್ಟು ಬಂದು ಇನ್ನೇನು ಹೆಂಡತಿಗೆ ಬಡಿಬೇಕು ಅಂತ ಹೇಳಿ ತಿಳ್ಕೊಂಡು ನಡೆದಿದ್ದ. ಟೇಬಲ್ ಮೇಲೆ ಈ ಚೀಟಿ ಮಗ್ಗಲ ಕೈ ಇನ್ನೊಂದು ಚೀಟಿ ಇತ್ತು. ಈಗ ಬೆಳಿಗ್ಗೆ 4 ಗಂಟೆ ಆಗಿದೆ, ಎದ್ದೇಳಿ ಅಂತ ಬರೆದಿಟ್ಟಿದ್ದಳ. ಅಂದ್ರೆ ಆ ಚೀಟಿ ಎಬ್ಬಿಸ್ತೈತೇನು? ಚೀಟಿ ಎಬ್ಸಕ್ ಆಗೋದಿಲ್ಲ. ಗಂಡ ಹೆಂಡತಿ ಜಗಳ, ಈಗ ನೋಡ್ರಿ, ಗಂಡ ಹೆಂಡತಿ ಅಂದ ಒಳಕ ಜಗಳ ಅದು ಎಲ್ಲ ಇರುದ.
ಮತ್ತ ಅದ್ರ ಜಗಳ ಇರಬೇಕ. ಹೆಂಗ್ ಇರ್ಬೇಕು ಅಂತಂದ್ರ ಊಟದಾಗ ಉಪ್ಪಿನಕಾಯಿ ಇದ್ದಂಗ ಗಂಡ ಹೆಂಡತಿ ಜಗಳ ಇರ್ಬೇಕು. ಆಗ ಜಗಳ ಆಡ್ಬೇಕು. ಅವಾಗ ಒಂದಿಟ್ಟು ಮಾತು ಬಿಟ್ಟಂಗೂ ಆಗಿರ್ಬೇಕು. ಮತ್ತ ಮಾತಾಡಕ್ ಶುರು ಮಾಡಿರ್ಬೇಕು. ಗಂಡ ಹೆಂಡಿರ ಜಗಳ ಗಂಧ ತೀಡಿದ ಹಂಗ, ಲಿಂಗಕ್ಕ ನೀರು ಎರೆದಂಗ, ಹಿರಿ ಹೊಳೆಯ ಗಂಗವ್ವ ಸಾಗಿ ಹರಿದಂಗ ಅಂತ ತಿಳ್ಕೊಂಡು ಒಬ್ಬ ಗರತಿ ಹಾಡ್ತಾಳು. ಇರ್ಬೇಕು ಗಂಡ ಹೆಂಡತಿ ಅಂದ ಬಳಕ ಇರ್ಬೇಕು. ಜಗಳನೂ ಇರ್ಬೇಕು, ಪ್ರೀತಿನೂ ಇರ್ಬೇಕು, ಒಂದಿಟ್ಟು ಮನಸ್ಸುಗೊಳ್ಳೋದು ಇರ್ಬೇಕು. ಆದ್ರ ಅದೇ ಹೆಚ್ಚಾಯ್ತು ಅಂತಂದ್ರ ಮುಗಿದೋತು, ಸಂಸಾರ ಕೆಟ್ಟು ಹೋಗ್ತದ. ಹೆಚ್ಚಿಗೆ ಏನು ಹೇಳೋದಿಲ್ಲ, ಪುರಾಣ ವಿಷಯಕ್ಕೆ ಬರ್ತೀನಿ. ಒಂದೇ ಒಂದು ಮಾತು ಹೇಳ್ತೀನಿ, ಇದು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಯಾವಾಗ ಮದುವೆ ಆಗ್ತದ, ದಾಂಪತ್ಯ ಜೀವನಕ್ಕೆ ನೀವು ಕಾಲು ಇಡ್ತೀರಿ, ಆವಾಗ ಗಂಡ ಹೆಂಡತಿ ಕೂಡಿ ನೀವು ಒಂದು ಪ್ರತಿಜ್ಞೆ ಮಾಡ್ಬೇಕು. ಯಾರ್ಯಾರು ಮದುವೆ ಮಾಡ್ಕೊಳ್ಳೋದ್ರಿ ಕೇಳ್ರಿಪ್ಪ. ಒಂದ್ ವೇಳೆ ಯಾರು ಮದುವೆ ಮಾಡ್ಕೊಂಡ್ರು ಪರವಾಗಿಲ್ಲ, ಇವತ್ತು ಹೋಗಿ ಈ ಕೆಲಸ ಮಾಡ್ರಿ. ಯಾರು ಇರಬಾರ್ದ, ಮತ್ತಲ್ಲಿ ನೀವಿಬ್ಬರ ಇರ್ಬೇಕು. ಎದರ ಬದ್ರ ಕುತ್ಕೋಬೇಕು. ಒಬ್ಬರ ಕೈ ಒಬ್ಬರು ಹಿಂಗ ಕೈಯಾಗಿ ಹಿಡ್ಕೊಂಡಿರ್ಬೇಕು. ನಿಮ್ಮನ್ನ ಅವ್ರು ನೋಡ್ತಿರ್ಬೇಕು, ಅವ್ರನ್ನ ನೀವು ನೋಡ್ತಿರ್ಬೇಕು. ಅಗ್ದಿ ನಕ್ಕೋಂತ ಇರ್ಬೇಕು. ಗಂಡ ಹೆಂಡತಿಗೆ ಹೇಳ್ಬೇಕು, ಏನು ನಾ ಬೆಂಕಿ ಆದ್ರ ನೀ ನೀರಾಗಬೇಕು. ಲಕ್ಷ ಕೊಟ್ಟು ಕೇಳ್ರೆ ತಂಗಿ. ಗಂಡ ಹೆಂಡತಿಗೆ ಹೇಳ್ಬೇಕು, ಪ್ರೀತಿಯಿಂದ ಹೇಳ್ಬೇಕು, ಏನಂತ, ನಾ ಬೆಂಕಿ ಆದ್ರ ನೀ ನೀರಾಗ್ಬೇಕು. ಒಂದ್ ವೇಳೆ ನೀನೇ ಬೆಂಕಿ ಆದ್ರ ನಾ ನೀರಾಗ್ತೀನಿ ಅಂತ ತಿಳ್ಕೊಂಡು ಪರಸ್ಪರ ಒಬ್ರಿಗೊಬ್ರು ಕೈ ಮ್ಯಾಲ ಕೈ ಹಾಕಿ ನಕ್ಕೊಂತ ಈ ಪ್ರತಿಜ್ಞೆ ಮಾಡಬೇಕು. ಇದರ ಅರ್ಥ ಏನು? ನೀ ಸಿಟ್ಟಿಗೆ ಎದ್ರ ನಾ ಥಂಡಗೆ ಇರ್ತೀನಿ, ಒಂದ್ ವೇಳೆ ನಾನೇ ಸಿಟ್ಟಿಗೆ ಎದ್ರ ನೀ ಥಂಡಗೆ ಇರಬೇಕು ಅಂತ ಯಾರು ಪ್ರತಿಜ್ಞೆ ಮಾಡಿ ಹಿಂಗ ನಡೀತೀರಿ, ನಿಮ್ಮ ಸಂಸಾರ ಅದು ಸಸಾರ ಆಗ್ತದೆ ನೋಡ್ರಿ. ಒಂದ್ ವೇಳೆ ಗಂಡ ಸಿಟ್ಟಿಗೆ ಎದ್ದನಂತೇಳಿ ಹೆಂಡತಿ ಸಿಟ್ಟಿಗೆ ಎದ್ದಳು ಅಂತ ಹೇಳಿ ಗಂಡ ಸಿಟ್ಟಿಗೆ ಎದ್ರು ಅಂತಂದ್ರೆ ಏನಾಗ್ತೈತಿ? ಹೊತ್ತು ಉರಿಯುವುದು ಯಾರ ಮನಿ? ನಿಮ್ಮ ಮರಿನ ಉರಿತೈತೆ ಹೊರತು ನೆರೆ ಹೊರೆಯವರ ಮನಿ ಉರಿಯುವುದಿಲ್ಲ. ಅದಕ್ಕ ಗಂಡ ಹೆಂಡರು ಒಂದಾಗಿ ನಡೆದರೆ ನಂದಾದೀಪೋ ಮಲ್ಲಯ್ಯ. ಇಲ್ಲಿ ಬಸವಣ್ಣ ಮತ್ತು ಗಂಗಾಂಬಿಕೆ ಹೆಂಗ ನಡೆಯಕತ್ತಾರ ಅಂತಂದ್ರ ಜಗತ್ತೆಲ್ಲ ಹೌದು ಅನ್ನಂಗ ನಡೆಯಕತ್ತಾರ ಅವರು. ದಾಂಪತ್ಯ ಜೀವನವು ತಂಪುಳ್ಳ ರಸಪಾಕ, ಇಂಪುಳ್ಳ ಗಾನದಂತೆ ತಂಪಿರಲಿ ಸರ್ವಜ್ಞ ಪೂರ್ಣಜ್ಞ. ಹೆಂಗಿರ್ಬೇಕು ದಾಂಪತ್ಯ ಜೀವನ ಅಂತಂದ್ರ ಕಂಪುಳ್ಳ ರಸಪಾಕ. ಹುಣ್ಣಿನೋ ಅಮಾಸಿನೋ ಹಬ್ಬನೋ ಏನಾದ್ರೂ ಬಂತು ಅಂತಂದ್ರ ಮನ್ಯಾಗ ಮೃಷ್ಟಾನ್ನ ಭೋಜನ ಮಾಡಿರ್ತೀರಿ. ಮೂಗಿಗೆ ಆ ಕಂಪು ಹಿಂಗ ವಾಸನೆಗೆ ಬಂತು ಅಂತಂದ್ರ ಅಂತೀವಿ, ಎಷ್ಟು ಸುವಾಸನೆ ಐತಿಲ್ಲ ಅಂತೀವಿ ನಾವು. ಎಷ್ಟು ತೃಪ್ತಿ ಆದಂಗ ಅನಿಸ್ತದ. ದಾಂಪತ್ಯ ಜೀವನವು ಕಂಪುಳ್ಳ ರಸಪಾಕ. ಹೆಂಗಿರಬೇಕು? ಇಂಪುಳ್ಳ ಗಾನದಂತಿರಲಿ. ಒಂದು ಕುಹು ಅಂತ ಪಕ್ಷಿ ಹಾಡ್ತಾ ಇದ್ರ ಕಿವಿಗೆ ಎಷ್ಟು ಇಂಪ. ನಮ್ಮ ಗವಾಯಿಗಳು ಆನಂದದಿಂದ ಹಾಡ್ತಾ ಇದ್ರ ಕಿವಿಗೆ ಎಷ್ಟು ಇಂಪ ಅಂತಂದ್ರೆ ಏನು? ಅವ್ರು ಬಹಳ ಚಲೋ ಅದಾರಪ್ಪ, ಗಂಡ ಹೆಂಡತಿ ಬಹಳ ಚಲೋ ಅದಾರ. 4 ಮಂದಿ ಮಾತಾಡ್ಬೇಕು, 4 ಮಂದಿಗೆ ನಮ್ಮ ಜೀವನ ಅದು ಇಂಪ ಅನಿಸ್ಬೇಕು, ಕರ್ಕಶ ಅನಿಸ್ಬಾರ್ದು. ನಾ ಎಲ್ಲೋ ಮನ ಕೇಳಿದ್ದೆ, ಮದುವೆ ಆದ ಬಳಿಕ 1 ವರ್ಷ ಹೆಂಡತಿ ಮಾತಾಡ್ತಿರ್ತಾಳಂತ, ಗಂಡ ಕೇಳ್ತಿರ್ತಾನಂತ. ನೋಡ್ರಿ ಎಷ್ಟು ಚಂದ ಐತಿದು. ಮದುವೆ ಆದ 1 ವರ್ಷ ಹೆಂಡತಿ ಮಾತಾಡ್ತಿರ್ತಾಳಂತ, ಗಂಡ ಕೇಳ್ತಿರ್ತಾನಂತ. ಮದುವೆ ಆದ 2ನೇ ವರ್ಷ ಗಂಡ ಮಾತಾಡ್ತಿರ್ತಾನಂತ, ಹೆಂಡತಿ ಕೇಳ್ತಿರ್ತಾಳಂತ. 2ನೇ ವರ್ಷ ಗಂಡ ಮಾತಾಡ್ತಿರ್ತಾನಂತ, ಹೆಂಡತಿ ಕೇಳ್ತಿರ್ತಾಳಂತ. ಇನ್ನು ಮದುವೆ ಆದ 3ನೇ ವರ್ಷ ಇವರಿಬ್ರು ಮಾತಾಡ್ತಿರ್ತಾರಂತ, ನೆರೆಹೊರೆಯವ್ರು ಕೇಳ್ತಿರ್ತಾರಂತ. ಗೊತ್ತಾತನ ಹೇಳುದು? ಮತ್ತೊಬ್ರು ಮಾತಾಡ್ಕೊಳ್ಳಂಗ ಆಗಬಾರದು. ಮತ್ತೊಬ್ರು ನಮ್ಮ ಸಂಸಾರದ ಬಗ್ಗೆ ಮಾತಾಡ್ಕೊಳ್ಳುವಂಗ ಆಗಬಾರದು. ಒಂದು ಆದರ್ಶ ರೀತಿಯೊಳಗೆ ಇತ್ತು ಅಂತಂದ್ರ ಅದು ಸಂಸಾರ, ಅದು ಸಸಾರ. ಇಲ್ಲಿ ಬಹಳ ಅನೂನ್ಯವಾಗಿ ಬಸವ ಗಂಗಾಂಬಿಕೆಯರು ಬಹಳ ಚೆನ್ನಾಗಿ ನಡ್ಕೊಳ್ಳಕತ್ತಾರ. ಬಸವಣ್ಣ ಗುರುಗಳು ಅಂತಂದ್ರೆ ಪಂಚಪ್ರಾಣ. ಬಾಗೇವಾಡಿಯಿಂದ ಎಲ್ಲಿಗೆ ಬರ್ತಾರ ಬಸವಣ್ಣವರು ಅಂತಂದ್ರ ಮತ್ತೆ ಕೂಡಲ ಸಂಗಮಕ್ಕ ಬರ್ತಾರ. ಇನ್ನು ಹೆಂಡತಿಯನ್ನ ಮಾಡ್ಕೊಂಡು ಇನ್ನು ಸುಖದಿಂದ ನನ್ನ ಸಂಸಾರದಿಂದ ಚೆನ್ನಾಗಿ ಇರಬೇಕು ಅಂತ ತಿಳ್ಕೊಂಡು ತನ್ನ ಮನೆಯೊಳಗೆ ಇರುವುದಿಲ್ಲ ಬಸವಣ್ಣವರು. ಕೂಡಲ ಸಂಗಮದೊಳಗ ಸಂಗಮನಾಥನ ಸೇವಾ ಮಾಡಬೇಕು. ಗುರುಗಳಾಗಿರ್ತಕ್ಕಂಥ
ಸಂಗಮನಾಥ ಗುರುಗಳ ಸೇವೆಯನ್ನು ಮಾಡಬೇಕು. ಪಾಪ ಅವರು ವಯಸ್ಸಾಗ್ಯದ, ಅಂಗ ಆಪ್ತ ಭಾವ ಸದ್ಭಾವನೆಯಿಂದ ನಾನು ಸೇವೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಗಂಗಾಂಬಿಕೆಯೊಂದಿಗೆ ಕೂಡಲ ಸಂಗಮಕ್ಕೆ ಬರ್ತಾರ ಬಸವಣ್ಣವರು. ಇನ್ನು ಬಸವಣ್ಣನೇ ಸಂಗಮಕ್ಕೆ ನಡೆದಾನ ಅಂತಂದ್ರ ನಾನರ ಇಲ್ಲಿ ಯಾಕೆ ಇರ್ಬೇಕು ಅಂತ ತಿಳ್ಕೊಂಡು ಅಕ್ಕಳಾಗಿರ್ತಕ್ಕಂಥ ಅಕ್ಕ ನಾಗಮ್ಮಳು ಕೂಡ ತನ್ನ ಗಂಡನಾಗಿರ್ತಕ್ಕಂಥ ಶಿವದೇವ ಆಗ್ತಾನೆ ಹುಟ್ಟಿರ್ತಕ್ಕಂಥ ಆ ಚೆನ್ನ ಬಸವಣ್ಣನನ್ನ ಕರೆದುಕೊಂಡು ಎಲ್ಲಿಗೆ ಬರ್ತಾರ ಅಂತಂದ್ರ ಕೂಡಲ ಸಂಗಮಕ್ಕೆ ಬರ್ತಾರೆ. ಇವರೆಲ್ಲ ಗುರುಗಳಂತಾರ, ಏನೋ ಬಸವಣ್ಣ ಮನಮನ ಮದುವೆ ಆಗ್ಯದ, ಹೆಂಡತಿ ಜೊತೆಗೆ ಆನಂದದಿಂದ ಅಲ್ಲೇ ಇರ್ಬೇಕನಿಲ್ಲೋ ಅಂತ ತಿಳ್ಕೊಂಡು ಯಾವಾಗ ಗುರುಗಳಂತಾರ, ಇಲ್ರಿ ಅಪ್ಪ, ಗುರು ಲಿಂಗ ಜಂಗಮ ಸೇವೆ ಅಂತಂದ್ರ ಅದು ನನ್ನ ಜೀವಾಳ. ಹೀಗಾಗಿ ನಿಮ್ಮ ಸೇವೆಯನ್ನ ಬಿಟ್ಟು ಕೂಡಲ ಸಂಗಮನಾಥನ ಪಾದವನ್ನ ಬಿಟ್ಟು ನಾನು ಇರಲಾರೆ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವ್ರು ಬಂದ್ರು, ಗುರುಗಳಿಗೂ ಕೂಡ ಬಹಳ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು. ಹೀಗೆ ಗುರು ಸೇವೆಯನ್ನ ಮಾಡ್ತಾ ಇರತಕ್ಕಂತಹ ಸಮಯದೊಳಗೆ ಧರ್ಮ ಪತ್ನಿ ಆಗಿರ್ತಕ್ಕಂಥ ಗಂಗಾಂಬಿಕೆ ಅವಳು ಕೂಡ ಗಂಡ ಮಾಡ್ತಾ ಇರ್ತಕ್ಕಂಥ ಸೇವೆಯೊಳಗ ತಾನು ಕೂಡ ಭಾಗಿಯಾಗಿ ಇರ್ತಕ್ಕಂಥ ಸಮಯದೊಳಗ ಗಂಗಾಂಬಿಕೆಯ ಕಿವಿಗೆ ಒಂದು ಬರ ಸಿಡಿಲಿನಂತೆ ಒಂದು ವಾರ್ತೆಯನ್ನ ಬರ್ತದೆ. ಅದು ಏನು ಅಂತಂದ್ರ ತನ್ನ ತಂದೆಯಾಗಿರ್ತಕ್ಕಂಥ ಬಲದೇವ ಮಂತ್ರಿ ಲಿಂಗೈಕ್ಯನಾದ, ತೀರಿ ಹೋದ ಎಂಬತಕ್ಕಂಥ ಸುದ್ದಿ. ಬಹಳ ದುಃಖ ಆಗ್ತದ ಗಂಗಾಂಬಿಕೆಗೆ. ಯಾಕ? ತಾನು ಚಿಕ್ಕವಳಿದ್ದಿರ್ತಕ್ಕಂಥ ಸಮಯದೊಳಗ ತಾಯಿ ತೀರಿ ಹೋಗಿರ್ತಾಳ. ಆ ತಾಯಿಯ ಪ್ರೀತಿ ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ತನ್ನ ತಂದೆನೇ ಬಹಳ ಪ್ರೀತಿ ವಾತ್ಸಲ್ಯದಿಂದ ತನ್ನನ್ನ ಸಾಕಿ ಸಲುಹಿರ್ತಾನೆ. ಯಾರು? ಬಲದೇವ ಮಂತ್ರಿ. ತಂದೆ ಅನ್ನೋದೊಂದು ಬಹಳ ದೊಡ್ಡ ಆಸ್ತಿ, ತನ್ನ ಪಾಲಿನ ಸರ್ವಸ್ವ ಅದು. ನಾವ್ ಯಾವಾಗಲೂ ಕೂಡ ತಾಯಿನ ಬಹಳ ನಾವು ನೆನೆಸ್ತೀವಿ. ಯಾಕ್ರಪ್ಪ? ತಾಯಿನ ಬಹಳ ನೆನೆಸ್ತೀವಿ. ಹಾಗಾದ್ರೆ ತಂದೆ ಕಡಿಮೆ ಏನು? ತಂದೆ ಕಡಿಮೆ ಏನು? ತಾಯಿ, ಈ ಮಾತು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಪ್ಪ. ತಾಯಿ ಮನೆಯ ಗೌರವವಾದರೆ ತಂದೆ ಮನೆಯ ಅಸ್ತಿತ್ವ. ಏನ್ರಪ್ಪ? ತಂದೆ ಮನೆಯ ಅಸ್ತಿತ್ವ. ತಾಯಿ ಬಳಿ ಅಶ್ರುಧಾರೆ ಇದ್ದರೆ ತಂದೆ ಬಳಿ ಸಂಯಮ. ಅವು ಏನು ಮಾಡ್ತಾಳ? ದುಃಖ ಆಯ್ತು ಅಂತಂದ್ರೆ ಅತ್ತು ಮನಸ್ಸು ಹಗರ ಮಾಡ್ಕೊಂಡು ಬಿಡ್ತಾಳ. ಆದ್ರೆ ತಂದೆ ದುಃಖ ಬಂದ್ರೆ ಅಳುವುದಿಲ್ಲ, ಅವ ತಡ್ಕೋತಾನ. ಯಾಕ? ನಾನು ಅಳ್ಕೊಂತ ಕೂತೆ ಅಂತಂದ್ರ ನನ್ನ ಹೆಂಡತಿ ಅಧೈರ್ಯ ಆಗ್ತಾಳ, ನನ್ನ ಮಕ್ಕಳು ಅಧೈರ್ಯ ಆಗ್ತಾರ ಅಂತ ತಿಳ್ಕೊಂಡು ಎಷ್ಟೇ ಕಷ್ಟ ಬಂದ್ರು ಸಹಿತ ಒಳಗ ನುಂಗವ ಯಾರು? ತಂದೆ. ಅಪ್ಪ ನುಂಗುತ್ತಾನ, ಆದ್ರ ಅವ್ವ ಅತ್ತು ಮನಸ್ಸು ಹಗರು ಮಾಡ್ಕೊಳ್ತಾಳ. ಅದಕ್ಕ ತಾಯಿ ಬಳಿ ಅಶ್ರುಧಾರೆ ಇದ್ದರೆ ತಂದೆ ಬಳಿ ಸಂಯಮ. 3 ಹೊತ್ತಿನ ಭೋಜನ ತಾಯಿ ತಯಾರ ಮಾಡಿದರೆ ಜೀವನವಿಡಿಯ ಭೋಜನದ ವ್ಯವಸ್ಥೆಯನ್ನ ಮಾಡ್ತಕ್ಕಂಥವ್ರು ಯಾರು? ತಂದೆ. ಸಾಯು ತನಕ ಏನು ಕಣ್ಣಾಗ ಎಣ್ಣೆ ಬಿಟ್ಟುಕೊಂಡು ಹಗಲು ರಾತ್ರಿ ಕೂಡ ದುಡಿಯುವುದು ನನ್ನ ಹೆಂಡತಿಗೆ ಕೊರತೆ ಆಗ್ಬಾರ್ದು, ನನ್ನ ಮಕ್ಕಳಿಗೆ ಕೊರತೆ ಆಗ್ಬಾರ್ದು, ಮುಂದಿನ ಭವಿಷ್ಯದೊಳಗೆ ನನ್ನ ಮಕ್ಕಳು ಸುಖದಿಂದ ಇರಬೇಕು ಅಂತ ತಿಳ್ಕೊಂಡು ಹಗಲು ರಾತ್ರಿ ದುಡಿತಕ್ಕಂಥವನೇ ತಂದೆ. ಹೀಗಾಗಿ 3 ಸಮಯದ ಭೋಜನ ತಾಯಿ ತಯಾರ ಮಾಡಿದರೆ ಜೀವನವಿಡಿಯ ಭೋಜನದ ವ್ಯವಸ್ಥೆ ತಯಾರ ಮಾಡ್ತಕ್ಕಂಥವನು ತಂದೆ. ಸಣ್ಣ ಪುಟ್ಟ ಸಂಕಟಗಳಿಗೆ ತಾಯಿ ನೆನಪಾದರೆ ದೊಡ್ಡ ದೊಡ್ಡ ಆಘಾತಗಳು ಬಂದಾಗ ತಂದೆಯೇ ನಮಗೆ ನೆನಪಾಗ್ತಕ್ಕಂಥವನು. ಒಂದೇ ಮಾತು ಹೇಳಬೇಕು ಅಂತಂದ್ರೆ ತಂದೆ ಎಂಬತಕ್ಕಂಥವನು ಒಂದು ದೊಡ್ಡ ವಿಶಾಲವಾಗಿರ್ತಕ್ಕಂಥ ವಟವೃಕ್ಷ. ಆ ವಟವೃಕ್ಷದ ಆಶ್ರಯದೊಳಗ ಇಡೀ ಕುಟುಂಬ ಇರ್ತದ. ಹೀಗಾಗಿ ಜೀವನದೊಳಗ ತಂದೆ ಅನ್ನೋನು ಬಹಳ ಮುಖ್ಯ. ಇವತ್ತು ಬೆಳಿಗ್ಗೆ ಒಂದು ಅಜ್ಜಿ ಬಂದಿದ್ದಳು ಮಠಕ್ಕೆ. ನಾವು ನಮ್ಮ ಭಕ್ತರಾಗಿರ್ತಕ್ಕಂಥ ತೋಳ್ನೂರಿ ಅವರ ಮನೆಯನ್ನ, ಅಶೋಕ್ ತೋಳ್ನೂರ್ ಅವ್ರ ಮನೆಗೆ ಒಂದು ಪೂಜೆ, ಪಾದಪೂಜೆಯನ್ನು ಮುಗಿಸ್ಕೊಂಡು ಮಠಕ್ಕೆ ಬರೋದಕ್ಕೆ ಒಂದು ಅಜ್ಜಿ ಬಂದಿದ್ದಳು, ಹಣ್ಣಾದ ಮುದುಕಿ. ಇಬ್ಬರಿಗೂ 500 ರೂಪಾಯಿ ಕಾಣಿಕೆ ಕೊಟ್ಟು ಶಾಲು ಮಾಲೆ ಹಾಕಿ ಸತ್ಕಾರ ಮಾಡಿ ನಮಸ್ಕಾರ ಮಾಡಿದಳು. ಅಕ್ಕಿ ಒಂದು ಮಾತು ಅಂದಳು, ಯಪ್ಪ ನನಗೆ ಒಬ್ಬಳೇ ಮಗಳು, ಆ ಕೂಸು ಇನ್ನೂ ಸಣ್ಣದಿತ್ತು, ನಮ್ಮ ಮನೆಯವ್ರು ತೀರ್ಕೊಂಡ್ರು.
ಅಲ್ಲಿ ತನಕ ಏನೇನೋ ಕಷ್ಟಪಟ್ಟು ದುಡಿದು 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 ಆ ಮಗಳನ್ನ ನಾನು ದೊಡ್ಡವಳನ್ನಾಗಿ ಮಾಡದೆ, ಇವೆರಡು ಮಕ್ಕಳದವಲ್ಲ ಆ ಮಕ್ಕಳೇ ಅಂತ ತಿಳ್ಕೊಂಡು ನಮಗೆ ತೋರ್ಸಾಕತ್ತಿದ್ದಲ್ಲ ಆ ಅಜ್ಜಿ. ಆದ್ರ ಆ ಅಜ್ಜಿ ಕಣ್ಣಾಗ ಎಷ್ಟು ಆ ಕಣ್ಣ ನೀರು ಹಂಗೆ ಉಕ್ಕಕತ್ತಿದ್ದು. ಹಂಗ ಆ ಕಣ್ಣೀರು ನಮಗೆ ಹೇಳಾಕತ್ತಿತ್ತು, ಪಾಪ ಗಂಡ ಇಲ್ಲದೆ ಇರ್ತಕ್ಕಂಥ ಪಾಪ ಈ ತಾಯಿಯ ಬಾಳ್ವೆ ಎಷ್ಟು ಕಷ್ಟದಿಂದ ಈಕೆ ಕಳೆದಿರಬಹುದು ಅಂತ ತಿಳ್ಕೊಂಡು. ಮನ್ಯಾಗ ಗಂಡವ ಹೆಂಗರ ಇರ್ಲಿ, ಗಂಡ ಅದಾನ ಅನ್ನೋ ಒಂದು ಮಾತು ಬೇರೆ ಇರ್ತದ. ಮಕ್ಕಳಿಗೆ ನಮ್ಮ ಅಪ್ಪ ಅದಾನ ಅನ್ನೋದೊಂದು ಮಾತೇ ಬೇರೆ. ಆದ್ರ ಅಪ್ಪ ಇಲ್ಲ ಅಂತಂದ್ರ ಪಾಪ ಆ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತದ. ಜಾತ್ರೆ ಬಂತು ಅಂತಂದ್ರ ಬೇರೆ ತಂದೆಗಳು ತಮ್ಮ ಮಕ್ಕಳಿಗೆ ಆಟದ ಸಾಮಾನ ಅದು ಇದು ಕೊಡ್ಸೋದು ನೋಡಿ ನಮಗೂ ಯಾಕೆ ಅಪ್ಪ ಇಲ್ಲ ಅಂತ ತಿಳ್ಕೊಂಡು ಅಳ್ತಿರ್ತಾವ ಅವು. ಸಾಲಿಗೆ ಫೀಸ್ ಕಟ್ಟಕ್ ಆಗ್ಲಿಲ್ಲ ಅಂತಂದ್ರ ನಮಗೂ ಅಪ್ಪ ಇದ್ರೆ ಎಷ್ಟು ಚಂದ ಇರ್ತಿತ್ತಲ್ಲ. ಯಾವಾಗ ದುಡಿಯುವ ವಯಸ್ಸಿಗೆ ಬರ್ತಾರೆ, ಒಂದಿಷ್ಟು ರೊಕ್ಕ ರೂಪಾಯಿ ಡೊನೇಷನ್ ಕೊಡ್ತಕ್ಕಂತ ಒಂದು ಉದ್ಯೋಗಕ್ಕೆ ಹತ್ತತಕ್ಕಂತ ಪ್ರಸಂಗ ಬಂದಾಗೂ ಕೂಡ ನಮ್ಮ ಅಪ್ಪ ಇದ್ರ ನಮಗೆ ಇಟ್ಟು ಕಷ್ಟ ಆಗ್ತಿದ್ದಿಲ್ಲ ಅಂತ ತಿಳ್ಕೊಂಡು ಆ ಮಕ್ಕಳು ನೆನೆಸ್ಕೊಳ್ತಾವ. ಯಾಕ? ಅಪ್ಪ ಅನ್ನೋದು ಆ ಮನಿ ಮೇಟಿ ಇದ್ದಂಗ. ಅದು ಅಪ್ಪ ಹೋದ ಅಂತಂದ್ರೆ ಕೈಕಾಲ ಆಡುವುದಿಲ್ಲ. ಯಾಕ? ಅದೊಂದು ದೊಡ್ಡ ಆಸ್ತಿ ಇರ್ತದ ಅಪ್ಪ ಅನ್ನೋದು. ಯಾವಾಗ ಇಲ್ಲಿ ತನ್ನ ಅಪ್ಪ ತೀರ್ಕೊಂಡ ಎಂತಕ್ಕಂಥದ್ದು ಗಂಗಾಂಬಿಕೆಗೆ ಗೊತ್ತಾತೋ, ಮುಗಿಲ ತಲೆ ಮೇಲೆ ಕಡ್ಕೊಂಡು ಬಿದ್ದಂಗಾತು. ದುಃಖ ಮಾಡ್ತಾಳ. ಬಸವಣ್ಣವರು ಸಮಾಧಾನ ಮಾಡ್ತಾರ, ಹೋಗಿ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಬರ್ತಾರ. ಮಂದಿ ಎಲ್ಲರೂ ಕೂಡಿ ಗಂಗಾಂಬಿಕೆಗೆ ಸಮಾಧಾನ ಹೇಳ್ತಾರ. ಯಾಕೆ? ಅದೊಂದು ಪದ್ಧತಿ ತಂಗಿ. ಅಪ್ಪ ಇದ್ದಿದ್ದಲ್ಲ ಅಂದ್ರೆ ಏನಾಗ್ತವ, ನಾವೆಲ್ಲ ಇರ್ತೀವಿ, ನಿನಗೆ ಚೆನ್ನಾಗಿ ನೋಡ್ಕೊಳ್ತೀವಿ, ನೀ ದುಃಖ ಮಾಡಬೇಡವಾ ಅಂತ ತಿಳ್ಕೊಂಡು ಸಮಾಧಾನ ಹೇಳಿದ್ರೆ ಎಷ್ಟೋ ಧೈರ್ಯ ಬರ್ತದ ಪಾಪ ಅವರಿಗೆ. ಹೌದಲ್ರಿ ಬಾ? ಹಿಂಗ ಕೆಲವೊಂದು ದಿವಸಗಳು ಕಳೆದ ನಂತರ ಮಂಗಳ ವೇಡೆಯಲ್ಲಿ ಇರತಕ್ಕಂತ ರಾಜ ಬಿಜ್ಜಳ ವಿಚಾರ ಮಾಡಕತ್ತನ, ಅತ್ಯಂತ ಭರವಸೆಯ ಪ್ರಧಾನಿಯಾಗಿರ್ತಕ್ಕಂಥ ನನ್ನ ಬಲದೇವ ಮಂತ್ರಿ ತೀರಿ ಹೋದ. ಬಲದೇವ ಮಂತ್ರಿ ಅಂತಂದ್ರೆ ನನಗೆ ಎಡಗೈಯಾಗಿ ಬಲಗೈಯಾಗಿ ಇಡೀ ರಾಜ್ಯದ ಕಾರಭಾರವನ್ನು ನೋಡಿಕೊಂಡು ಹೋಗ್ತಿದ್ದ. ಹಣಕಾಸಿನ ಎಲ್ಲಾ ವ್ಯವಹಾರಗಳನ್ನು ಆತನೇ ನೋಡ್ತಿದ್ದ ಬಲದೇವ ಮಂತ್ರಿ. ಇವತ್ತು ಬಲದೇವ ಮಂತ್ರಿ ತೀರಿ ಹೋಗ್ಯಾನಂದ ಬಳಿಕ ಆ ಸ್ಥಾನವನ್ನು ತುಂಬವರು ಯಾರು? ಅಪಾರವಾಗಿರ್ತಕ್ಕಂಥ ಹಣಕಾಸಿನ ಲೆಕ್ಕ ಪತ್ರವನ್ನು ನೋಡಿಕೊಳ್ಳೋರು ಯಾರು? ತಾತ್ಕಾಲಿಕವಾಗಿ ಈ ಕರಣಿಕ ವೃತ್ತಿಯನ್ನ ಮಾಡತಕ್ಕಂಥ ಒಬ್ಬ ಅಧಿಕಾರಿ ನನಗೆ ಬೇಕಲ್ಲ ಅಂತ ಒಬ್ಬ ಅಧಿಕಾರಿ ಯಾರು ಸಿಗಬಹುದು ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ಎಲ್ಲಾ ಕಡೆ ವಿಚಾರ ಮಾಡಿದಾಗ ಒಂದೇ ಒಂದು ಹೆಸರು ಬರುತ್ತದ. ಅದು ಯಾರು ಅಂತಂದ್ರ ಬಸವಣ್ಣ. ಈ ಪ್ರಪಂಚದೊಳಗ ಬಹಳ ಪ್ರಾಮಾಣಿಕ ಅದನ, ಬಹಳ ಹಸ್ತಶುದ್ಧಿ ಅದ, ಬಹಳ ವಾಣಿ ಶುದ್ಧಿ ಅದ. ಅಂತ ಪ್ರಾಮಾಣಿಕ ವ್ಯಕ್ತಿ ಈ ಪ್ರಪಂಚದೊಳಗ ಯಾರೂ ಇಲ್ಲ. ಆ ಬಸವಣ್ಣ ಬೇರೆ ಯಾರೂ ಅಲ್ಲ, ಬಲದೇವ ಮಂತ್ರಿಯ ಸೋದರ ಅಳಿಯನೇ ಆಗ್ತಾನ. ಅದಕ್ಕ ಆತ ಬಂದು ಇಲ್ಲಿ ಕರಣಿಕ ವೃತ್ತಿಯನ್ನ ಮಾಡಿದ್ರ, ಹಣಕಾಸಿನ ಜವಾಬ್ದಾರಿಯನ್ನ ತೆಗೆದುಕೊಂಡ್ರ ಬಹಳ ಚಲೋ ಆಗ್ತದ ಅಂತ ತಿಳ್ಕೊಂಡು ಎಲ್ಲಾ ಕಡೆಯಿಂದ ಅಭಿಪ್ರಾಯ ಬಂದಾಗ ಆ ಮಂಗಳ ವೇಡೆಯ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ಆಗಿಂದಾಗ್ಲೇ ಒಂದಿಬ್ಬರು ಅಧಿಕಾರಿಗಳನ್ನ ಸೇವಕರನ್ನ ಕರೆಸಿ ಹಿಂಗ ಕೂಡಲ ಸಂಗಮದೊಳಗ ಬಲದೇವ ಮಂತ್ರಿಯ ಅಳಿಯನಾಗಿರ್ತಕ್ಕಂಥ ಬಸವಣ್ಣನವರು ಇರ್ತಾರ. ಆ ಬಸವಣ್ಣನವರಿಗೆ ಈ ಪತ್ರವನ್ನು ಕೊಟ್ಟು ಬರ್ರಿ, ನಮ್ಮ ರಾಜ್ಯದಲ್ಲಿ ಏನು ಕರಣಿಕ ವೃತ್ತಿಯ ಒಂದು ದೊಡ್ಡ ಜವಾಬ್ದಾರಿ, ಒಂದು ಹುದ್ದೆ ಏನದಲ್ಲ, ಆ ಹುದ್ದೆಗೆ ಅಧಿಕಾರಿಯಾಗಿ ಬಂದು ಇಲ್ಲಿ ಆತ ತನ್ನ ಕಾಯಕವನ್ನ ಮಾಡ್ಲಿ ಅಂತ ತಿಳ್ಕೊಂಡು ಒಂದು ಪತ್ರವನ್ನು ಕೊಟ್ಟು ಕಳಿಸ್ತಾರೆ ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸದ ಪುರಾಣದೊಳಗೆ ನಾವು ಕೇಳ್ತೀವಿ. ಇನ್ನು ನಾಳೆಯಿಂದ ಶುರು ಆದ ನೋಡ್ರಪ್ಪ ಬಸವಣ್ಣನ ಲೀಲೆಗಳು. ಯಾವಾಗ ಬಸವಣ್ಣ ಮಂಗಳವೇಡೆಗೆ ಬಂದ, ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ಬಂದ. ಯಾವ ಕಲ್ಯಾಣಕ್ಕ? ಬಸವ ಕಲ್ಯಾಣಕ್ಕ ಲೀಲೆಗಳು ಶುರು ಆಗ್ತವೆ. ಬಸವಣ್ಣವ್ರ ಲೀಲೆಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಲೀಲೆಗಳು, ಪವಾಡಗಳು.